Hi everyone. Today we are discussing about a binomial theorem. ಈ ಚಾಪ್ಟರ್ ಅಲ್ಲಿ ನಿಮಗೆ 4 ಮಾರ್ಕ್ಸ್ ಕ್ವೆಶ್ಚನ್ JEE ಲಿ ಬರ್ತಾ ಹೋಗುತ್ತೆ. ಹಾಗಾದ್ರೆ ಈ ಬೈನೋಮಿಯಲ್ ಥಿಯರಮ್ ಅಲ್ಲಿ ನಾವು ಯಾವ ಟಾಪಿಕ್ ಅನ್ನು ಡಿಸ್ಕಸ್ ಮಾಡ್ತಾ ಇದೀವಿ ಅಂತ ನೋಡ್ತಾ ಹೋಗೋಣ. ಈ ಬೈನೋಮಿಯಲ್ ಥಿಯರಮ್ ಅಂತಂದ್ರೆ ಇಲ್ಲಿ ಒಂದು ಥಿಯರಮ್ ಇರುತ್ತೆ. ಅದಾದ್ಮೇಲೆ ನಾವು ಡಿಸ್ಕಷನ್ ಮಾಡ್ತಾ ಇರೋದು ಜನರಲ್ ಟರ್ಮ್ಸ್ ನ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ. ಜನರಲ್ ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ತಿಳ್ಕೊಂತಾ ಹೋಗ್ತೀವಿ. ಹಾಗೆ ಕೋಎಫಿಷಿಯಂಟ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ತಿಳ್ಕೊಂತಾ ಹೋಗ್ತೀವಿ. ಹಾಗೆ ಇಂಡಿಪೆಂಡೆಂಟ್ ಟರ್ಮ್ ಆಫ್ ಎನ್ ಎಕ್ಸ್ ಅನ್ನೋದನ್ನ ಹೇಗೆ ಬರುತ್ತೆ ಅನ್ನೋದನ್ನ ನೋಡ್ತಾ ಹೋಗ್ತೀವಿ. ಹಾಗಾದ್ರೆ ಈ ಬೈನಾಮಿಯಲ್ ಥಿಯರಮ್ ಅಂದ್ರೆ ಯಾವ ತರ ಬರ್ತಾ ಹೋಗುತ್ತೆ? ಆಲ್ರೆಡಿ ನಮಗೆ ಗೊತ್ತಿದೆ ಎಕ್ಸ್ ಪ್ಲಸ್ ಎ ಇಸ್ ಎ ಬೈನಾಮಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಯಾಕೆಂದ್ರೆ ಎಕ್ಸ್ ಪ್ಲಸ್ ಎ ಅಲ್ಲಿ ನಮಗೆ 2 ಬೈನಾಮಿಯಲ್ ವೇರಿಯೇಬಲ್ಸ್ ಇರ್ತಾವೆ, ಬೈನಾಮಿಯಲ್ ವೇರಿಯೇಬಲ್ಸ್ ಗಳಿದಾವೆ. ಹಾಗಾಗಿ ಇದನ್ನ ನಾವು ಬೈನಾಮಿಯಲ್ ಎಕ್ಸ್ಪ್ರೆಷನ್ಸ್ ಅಂತ ಕರೆದ್ವಿ. ಹಾಗಾದ್ರೆ ನೆಕ್ಸ್ಟ್ ಒನ್ ಎಕ್ಸ್ ಪ್ಲಸ್ ಎ ಹೋಲ್ ಪವರ್ 2. ನಾವು ಹ್ಯಾವ್ ಟು ಎಕ್ಸ್ಪ್ಯಾಂಡ್ ದಿಸ್ ಒನ್ ಅಂತ ಬರ್ಕೊಂಡ್ರೆ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮೇಟ್ ಅಲ್ಲಿದೆ. ನಾವು ಅವಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ 2ab ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ನ ಫಾರ್ಮುಲಾ ಸಿಗ್ತಾ ಹೋಗುತ್ತೆ, ಎಕ್ಸ್ಪ್ಯಾನ್ಷನ್ ಸಿಗ್ತಾ ಹೋಗುತ್ತೆ. ಹಾಗೆ ಎಕ್ಸ್ ಪ್ಲಸ್ ಎ ಹೋಲ್ ಕ್ಯೂಬ್ ಅಂತ ಅಂದ್ರೆ ಎಕ್ಸ್ಪ್ಯಾನ್ಷನ್ ನಾವೇನ್ ಮಾಡ್ತಾ ಹೋಗ್ತೀವಿ, ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ಎ ಹೋಲ್ ಎಕ್ಸ್ ಪ್ಲಸ್ ಎ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಎಕ್ಸ್ ಕ್ಯೂಬ್ ಪ್ಲಸ್ 3x a ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಎ ಪ್ಲಸ್ ಎ ಕ್ಯೂಬ್ ಸಿಗ್ತಾ ಹೋಗುತ್ತೆ. ಇವೆಲ್ಲ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಅಥವಾ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಎ ಮಾಡ್ತಾ ಕೂತ್ಕೊಂಡ್ರೆ ನಿಮಗೆ ತುಂಬಾ ಲೆಂತಿ ಪ್ರೋಸೆಸ್ ಆಗಿರೋದ್ರಿಂದ ನಮಗೆ ಒಂದು ಥಿಯರಮ್ ಇದೆ. ದೆನ್ ವಿ ಕಾಲ್ ಇಟ್ ಆಸ್ ಅನ್ ಬೈನಾಮಿಯಲ್ ಥಿಯರಮ್ ಅಂತ ಕರಿತಾ ಹೋಗ್ತೀವಿ. ಹಾಗಾದ್ರೆ ಬೈನಾಮಿಯಲ್ ಥಿಯರಮ್ ಅಲ್ಲಿ ಏನ್ ಮಾಡ್ತಾ ಹೋಗ್ತೀವಿ, ಪವರ್ ಎನ್ ಏನಾದ್ರೂ ಎಕ್ಸಿಸ್ಟ್ ಆಗ್ತಾ ಇದೆ ಅಂತಂದ್ರೆ, ಸಪೋಸ್ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಇದೆ ಅಂತಂದ್ರೆ ಯಾವ ತರ ಫಾರ್ಮುಲಾಸ್ ಬರ್ತಾ ಹೋಗುತ್ತೆ, ಅದರ ಎಕ್ಸ್ಪ್ಯಾನ್ಷನ್ಸ್ ಯಾವ ತರ ಇರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಹಾಗಾದ್ರೆ ಬೈನಾಮಿಯಲ್ ಥಿಯರಮ್ ಎನೇಬಲ್ ಅಸ್ ಟು ಫೈಂಡ್ ದ ಎಕ್ಸ್ಪ್ಯಾನ್ಷನ್ ಆಫ್ ಎಕ್ಸ್ ಪ್ಲಸ್ ಎ. ವಿ ಹ್ಯಾವ್ ಟು ಫೈಂಡ್ ದ ಎಕ್ಸ್ಪ್ಯಾನ್ಷನ್ಸ್ ಆಫ್ ಎಕ್ಸ್ ಪ್ಲಸ್ ಎ ರೈಸ್ಡ್ ಟು ದ ಪವರ್ ಪಾಸಿಟಿವ್ ಇಂಟೀಜರ್ ಎನ್. ಎಕ್ಸ್ ಪ್ಲಸ್ ಎ ಪವರ್ ನ ಎನ್ ಇತ್ತು ಅಂತಂದ್ರೆ ಅದರ ಎಕ್ಸ್ಪ್ಯಾನ್ಷನ್ಸ್ ಏನ್ ಬರುತ್ತೆ ಅಂತ ಬೈನಾಮಿಯಲ್ ಥಿಯರಮ್ ಹೇಳ್ತಾ ಹೋಗುತ್ತೆ. ಹಾಗಾದ್ರೆ ಯಾವ ಫಾರ್ಮೆಟ್ ಅಲ್ಲಿ ಇರುತ್ತೆ, ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಪವರ್ ಎನ್ ಪ್ಲಸ್ ಎನ್ ಸಿ 1 ಎಕ್ಸ್ ಪವರ್ ಎನ್ ಮೈನಸ್ 1 ಎ ಪವರ್ 2 ಪ್ಲಸ್ ಎನ್ ಸಿ 2 ಎಕ್ಸ್ ಪವರ್ ಎನ್ ಮೈನಸ್ 2 ಎ ಸ್ಕ್ವೇರ್ ಸೋ ಆನ್ ಅಪ್ ಟು ಎ ಪವರ್ ಎನ್. ದಿಸ್ ಇಸ್ ಅ ಜನರಲ್ ಥಿಯರಮ್ ಫಾರ್ ದ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇದನ್ನ ಯಾವ ತರ ಪ್ರೂವ್ ಮಾಡ್ತೀರಾ ಸರ್? ಎಸ್, ವಿ ಹ್ಯಾವ್ ಟು ಪ್ರೂವ್ ದಿಸ್ ಬೈ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಯೂಸ್ ಮಾಡಿಕೊಂಡು ನಾವಿಲ್ಲಿ ಸ್ಟೆಪ್ 1, ಸ್ಟೆಪ್ 2, ಸ್ಟೆಪ್ 3 ಏನ್ ಹೇಳಿದೆ. ಸ್ಟೆಪ್ 1 ಅಲ್ಲಿ ಪಿ ಆಫ್ 1 ಇಸ್ ಟ್ರೂ ಅಂತ ಪ್ರೂವ್ ಮಾಡಕ್ ಹೇಳ್ತೀವಿ. ಸ್ಟೆಪ್ 2 ಅಲ್ಲಿ ನಾವೇನ್ ಮಾಡ್ತಾ ಇದೀವಿ, ಪಿ ಆಫ್ ಕೆ ಇಸ್ ಟ್ರೂ ಅಂತ ಪ್ರೂವ್ ಮಾಡಕ್ ಹೇಳ್ತೀವಿ. ನೆಕ್ಸ್ಟ್ ಸ್ಟೆಪ್ 3 ಅಲ್ಲಿ ಪಿ ಆಫ್ ಕೆ ಪ್ಲಸ್ 1 ಟ್ರೂ ಆಗುತ್ತಾ ಚೆಕ್ ಮಾಡಕ್ ಹೇಳ್ತಾ ಇದ್ವಿ. ಎಲ್ಲಾ ಟರ್ಮ್ಸ್ ಗಳು ಈಕ್ವಲ್ ಆಗ್ತಾ ಇದ್ದಾಗ, LHS ಇಸ್ ಈಕ್ವಲ್ಸ್ ಟು RHS ಆದಾಗ ದಿಸ್ ಸ್ಟೇಟ್ಮೆಂಟ್ ಇಸ್ ಎ ರೈಟ್ ಸ್ಟೇಟ್ಮೆಂಟ್ ಅಂತ ಹೇಳ್ತಾ ಇದ್ವಿ ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಅಲ್ಲಿ. ಹಾಗೆ ಇಲ್ಲೂ ಅಷ್ಟೇ ಈ ಥಿಯರಮ್ ಅನ್ನ ನಾವು ಪ್ರಿನ್ಸಿಪಲ್ ಆಫ್ ಮ್ಯಾಥಮೆಟಿಕಲ್ ಇಂಡಕ್ಷನ್ಸ್ ಇಟ್ಕೊಂಡು ಪ್ರೂವ್ ಮಾಡಿದೀವಿ. ನೆಕ್ಸ್ಟ್ ಒನ್, ಹಾಗಾದ್ರೆ ಇಲ್ಲಿ NC1, NC2 ಸೋ ಆನ್ ಅಪ್ ಟು NCN ಬರ್ತಾ ಇದೆ. ಹಾಗಾದ್ರೆ ದಿಸ್ ಆರ್ ದ ಫಾರ್ಮ್ ಆಫ್ NCR ಫಾರ್ಮಲ್ ಇದೆ. NCR ಅಂದ್ರೆ ಕಾಂಬಿನೇಷನ್ಸ್. ಹಾಗಾದ್ರೆ NCR ನ ಫಾರ್ಮುಲಾ ಏನಾಗ್ತಾ ಹೋಗುತ್ತೆ, n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ r ಫ್ಯಾಕ್ಟೋರಿಯಲ್ ಇಂಟು r ಫ್ಯಾಕ್ಟೋರಿಯಲ್. ಎಸ್, n ಫ್ಯಾಕ್ಟೋರಿಯಲ್ ಅಂದ್ರೆ ಪ್ರಾಡಕ್ಟ್ ಆಫ್ ಫಸ್ಟ್ n ನ್ಯಾಚುರಲ್ ನಂಬರ್ಸ್. ಹಾಗೆ n ಮೈನಸ್ r ಫ್ಯಾಕ್ಟೋರಿಯಲ್ ಅಂತಂದ್ರೆ ಪ್ರಾಡಕ್ಟ್ ಆಫ್ ಫಸ್ಟ್ ನ್ಯಾಚುರಲ್ ನಂಬರ್ಸ್ ಸಬ್ಸ್ಟ್ರಾಕ್ಟ್ ವಿತ್ ಎ r ಎಲಿಮೆಂಟ್ ಫ್ಯಾಕ್ಟೋರಿಯಲ್, ಅಂಡ್ r ಫ್ಯಾಕ್ಟೋರಿಯಲ್ ಅಂದ್ರೆ ಪ್ರಾಡಕ್ಟ್ ಆಫ್ ಫಸ್ಟ್ r ನ್ಯಾಚುರಲ್ ನಂಬರ್ಸ್ ನ ಪ್ರಾಡಕ್ಟ್ ನ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ NCR ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ದ ನೆಕ್ಸ್ಟ್ ಒನ್, ಇದೇ ಬೈನಾಮಿಯಲ್ ಟಾಪಿಕ್ ಅಲ್ಲಿ ಒಂದಿಷ್ಟು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳಿದಾವೆ. ಆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಯಾವ್ದು ಅಂತ ನೋಡ್ತಾ ಹೋಗೋಣ. ಹಾಗಾದ್ರೆ ಈ ಟಾಪಿಕ್ ಅಲ್ಲಿ ನಮಗೆ ಇನ್ ದ ಎಕ್ಸ್ಪ್ಯಾನ್ಷನ್ಸ್ ಆಫ್ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್, ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ನ ಏನಾದ್ರೂ ಎಕ್ಸ್ಪ್ಯಾನ್ಷನ್ ಮಾಡಿದೀವಿ ಅಂದ್ರೆ ವಿ ಹ್ಯಾವ್ ಟು ಗೆಟ್ n ಪ್ಲಸ್ 1 ಟರ್ಮ್ಸ್. ಹೌದಲ್ವಾ? ಹೇಗೆ ಅಂತಂದ್ರೆ ಎಕ್ಸ್ ಪ್ಲಸ್ ಎ ಹೋಲ್ ಸ್ಕ್ವೇರ್ ಟರ್ಮ್ ನ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ನಮಗೆ ಇಲ್ಲಿ ಎಷ್ಟು ಟರ್ಮ್ ಸಿಗ್ತಾ ಇದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಪ್ಲಸ್ 2xa. ಹಾಗಾದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಯ್ತು, 3 ಟರ್ಮ್ಸ್ ಆಯ್ತು. ಹಾಗಾದ್ರೆ 2 ಪ್ಲಸ್ 1 ಮಾಡಿದ್ರೆ ನಮಗೆ 3 ಟರ್ಮ್ಸ್ ಬರ್ತಾ ಇದೆ. ಹಾಗೆ ಇಲ್ಲಿ n ಪವರ್ ಏನಾದ್ರೂ ಇತ್ತು ಅಂತಂದ್ರೆ ಹಾಗಾದ್ರೆ ಟರ್ಮ್ಸ್ ಏನಾಗ್ತಾ ಹೋಗುತ್ತೆ, n ಪ್ಲಸ್ 1 ಟರ್ಮ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗೆ ನೆಕ್ಸ್ಟ್ ಒನ್, ಇಫ್ ದ ಇಂಡೆಕ್ಸ್ ಇಸ್ ಆಡ್,
ಈ ಪವರ್ ಏನಾದರೂ ನಮಗೆ ಆಡ್ ಏನಾದರೂ ಆಗಿತ್ತು ಅಂದ್ರೆ ಮಿಡಲ್ ಟರ್ಮ್ಸ್ ಎಷ್ಟಿರ್ತಾ ಹೋಗುತ್ತೆ, ಎರಡು ಮಿಡಲ್ ಟರ್ಮ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ, ಆಡ್ ಪವರ್ಸ್ ಇತ್ತು ಅಂತಂದ್ರೆ ಈವನ್ ಟರ್ಮ್ಸ್ಗಳು ಸಿಗ್ತಾ ಹೋಗುತ್ತೆ, ಈವನ್ ಪವರ್ ಇತ್ತು ಅಂತಂದ್ರೆ ಆಡ್ ಟರ್ಮ್ಸ್ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಇದರ ಪವರ್ ಏನಾದರೂ ಈವನ್ ಇದ್ದಾಗ ಮಿಡಲ್ ಟರ್ಮ್ಸ್ ಎಷ್ಟಾಗುತ್ತೆ, ಓನ್ಲಿ ಒನ್ ಮಿಡಲ್ ಟರ್ಮ್ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಪವರ್ ಆಡ್ ಇದ್ದಾಗ ಎರಡು ಮಿಡಲ್ ಟರ್ಮ್ಗಳು ನಮಗೆ ಎಕ್ಸಿಸ್ಟ್ ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಇಸ್ ಎ ಹೋಮೋಜಿನಿಯಸ್ ಪಾಲಿನೋಮಿಯಲ್ ಆಫ್ ಡಿಗ್ರಿ ಎನ್ ಇನ್ ಎಕ್ಸ್ ಅಂಡ್ ಎ ಇಸ್ ಎ ಹೋಮೋಜಿನಿಯಸ್ ಪಾಲಿನೋಮಿಯಲ್ ಇಕ್ವೇಶನ್ಸ್ ಆಗ್ತಾ ಇದೆ, ಆಫ್ ಡಿಗ್ರಿ ಎನ್ ಆಗ್ತಾ ಇದೆ. ಹಾಗಾದ್ರೆ ಜನರಲ್ ಟರ್ಮ್ ಆಫ್ ದ ಬೈನಾಮಿಯಲ್ ಎಕ್ಸ್ಪಾನ್ಷನ್ಸ್ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ರೆ ಯಾವ ತರ ಫಾರ್ಮುಲಾ ಬರ್ತಾ ಹೋಗುತ್ತೆ. ಹಾಗಾದ್ರೆ ಜನರಲ್ ಟರ್ಮ್ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಏನಾಗ್ತಾ ಇದೆ ಇಲ್ಲಿ, ಟಿ ಆರ್ ಪ್ಲಸ್ 1 ಇಸ್ ಈಕ್ವಲ್ಸ್ ಟು ಎನ್ ಸಿ ಆರ್ ಎಕ್ಸ್ ಪವರ್ ಎನ್ ಮೈನಸ್ ಆರ್ ಎ ಟು ದ ಪವರ್ ಆಫ್ ಆರ್ ಫಾರ್ಮುಲಾ ಅಪ್ಲೈ ಮಾಡಿದ್ರೆ ನಿಮಗೆ ಯಾವ ಟರ್ಮಿನ ವ್ಯಾಲ್ಯೂ ಬೇಕಾಗಿದೆಯೋ ಆ ಟರ್ಮ್ ನಮಗೆ ಇಲ್ಲಿ ಸಿಗ್ತಾ ಆಗುತ್ತೆ. ಸಪೋಸ್ ನೀವೇನಾದ್ರೂ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಇದೆ, ಸೆವೆಂತ್ ಟರ್ಮ್ ಯಾವ್ದಿದೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಟಿ 6 ಪ್ಲಸ್ 1 is equals to nc6 x to the power of n minus 6 a to the power of 6 is the seventh term of the x plus a whole to the power of n ಆಗ್ತಾ ಹೋಗುತ್ತೆ. ಹೀಗೆ ಜನರಲ್ ಟರ್ಮ್ ಗಳನ್ನ ಫೈಂಡ್ ಔಟ್ ಮಾಡೋದಕ್ಕೆ ಫಾರ್ಮುಲಾ ಯಾವ್ದಾಗ್ತಾ ಇದೆ, ಟಿ ಆರ್ ಪ್ಲಸ್ 1 is equals to ncr x power n minus r a to the power of r is the general term formula for find out the general term ಆಗ್ತಾ ಹೋಗುತ್ತೆ. ಹಾಗೆ NC0, NC1, NC2 so on up to NCn are called the binomial coefficients of order n. ಹೌದು, ಹೇಗೆ ಅಂತಂದ್ರೆ NC1, NC2, NC3 so on up to NCn ಅನ್ನೆಲ್ಲ ಫೈಂಡ್ ಔಟ್ ಮಾಡಿದ್ರೆ ನಮಗೆ ಏನ್ ಸಿಗ್ತಾ ಹೋಗುತ್ತೆ, ಕಾನ್ಸ್ಟೆಂಟ್ ವ್ಯಾಲ್ಯೂಗಳು ಸಿಗ್ತಾ ಹೋಗುತ್ತೆ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂಗಳೆಲ್ಲ ಏನಾಗ್ತಾ ಇದೆ, ಎಕ್ಸ್ ಪವರ್ ನ ಹಿಂದಿನ ನಂಬರ್ ಆಗ್ತಾ ಇದೆ. ಹಾಗಾದ್ರೆ ಹಿಂದಿನ ನಂಬರ್ಗಳನ್ನೆಲ್ಲ ನಾವೇನಂತ ಕರಿತಾ ಇದ್ವಿ, ಕೋಎಫಿಷಿಯಂಟ್ಸ್ ಅಂತ ಕರಿತಾ ಇದೀವಿ. ಹಾಗಾಗಿ NC0, NC1, NC2 so on up to NCn are called the binomial coefficients of order n ಆಗ್ತಾ ಇದೆ. ಹಾಗೆ ನೆಕ್ಸ್ಟ್ ಒನ್ ಐಡೆಂಟಿಟೀಸ್ ಕನೆಕ್ಟೆಡ್ ವಿತ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್. ಹಾಗಾದ್ರೆ ಐಡೆಂಟಿಟೀಸ್ ಯಾವ್ದು, C0, C1, C2 so on up to Cn denotes the binomial coefficients. ನಾವಾಗಲೇ ಹೇಳಿದ್ವಲ್ವ, NC0, NC1, NC2 so on up to Ncn are the binomial coefficients of the x plus a whole to the power of n ಆಗ್ತಾ ಇದೆ ಅಂತ ಹೇಳಿದ್ವಿ. ಹಾಗೆ ಅದನ್ನ ನಾವು ಯಾವ ತರ ಬರೀತಾ ಹೋಗ್ಬೋದು ಅಂದ್ರೆ C0, C1, C2 so on up to Cn denotes the binomial coefficients of order n ಅಂತ ಹೇಳ್ತಾ ಇದೀವಿ. ಹಾಗಾದ್ರೆ ಯಾವ ತರ ಐಡೆಂಟಿಟೀಸು, C0 ಸಮ್ ಆಫ್ ದ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ವ್ಯಾಲ್ಯೂ ಏನಾಗುತ್ತೆ, ಹಾಗಾದ್ರೆ 2 ಪವರ್ n ಆಗುತ್ತೆ. ಹಾಗೆ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಮಾತ್ರ ಈವನ್ ಕೋಎಫಿಷಿಯಂಟ್ಸ್ ಆಫ್ ಬೈನಾಮಿಯಲ್ ಏನಾಗ್ತಾ ಹೋಗುತ್ತೆ, C0 plus C2 plus C4 so on up to C2n is equals to C1, C3, C5 so on up to C2n minus 1 ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, ಹಾಗಾದ್ರೆ 2 to the power of n minus 1 ವ್ಯಾಲ್ಯೂ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸ್ಕ್ವೇರಿಂಗ್ ಆಫ್ ದಟ್ ಬೈನಾಮಿಯಲ್ ಕೋಎಫಿಷಿಯಂಟ್ಸ್ ಏನಾಗುತ್ತೆ, 2n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಫ್ಯಾಕ್ಟೋರಿಯಲ್ ಹೋಲ್ ಸ್ಕ್ವೇರ್ ಇಸ್ ದ ಫಾರ್ಮುಲಾ ಆಗ್ತಾ ಹೋಗುತ್ತೆ. ಹಾಗಾದ್ರೆ ಸಮ್ ಶಾರ್ಟ್ ಕಟ್ಸ್ ನೋಡ್ತಾ ಹೋಗೋಣ. ಇಲ್ಲಿ ಬೈನಾಮಿಯಲ್ ಥಿಯರಮ್ ಅಲ್ಲಿ ಯಾವ ತರ ಶಾರ್ಟ್ ಕಟ್ಸ್ಗಳು, ಫೈಂಡ್ ದ ಟರ್ಮ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಟರ್ಮ್ಗಳನ್ನ ಫೈಂಡ್ ಔಟ್ ಮಾಡಬೇಕು, ಇಟ್ ಶುಡ್ ಬಿ ಅನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಿರಬೇಕು. ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಇದೆ ಅಂತ ಅಂದ್ರೆ ಅಲ್ಲಿ ನಮಗೆ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂ ಸಿಗುತ್ತೆ. ಆ ಕಾನ್ಸ್ಟೆಂಟ್ ವ್ಯಾಲ್ಯೂ ಏನಾಗಿರುತ್ತೆ, ಇಂಡಿಪೆಂಡೆಂಟ್ ಆಫ್ ಎಕ್ಸ್ ವ್ಯಾಲ್ಯೂಸ್ ಇಂದ ಬರ್ತಾ ಹೋಗುತ್ತೆ. ಹಾಗಾಗಿ ಆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ವ್ಯಾಲ್ಯೂ ಯಾವ್ದಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೆ ಒಂದು ಫಾರ್ಮುಲಾ ಇದೆ. ಆ ಫಾರ್ಮುಲಾ ನೋಡ್ತಾ ಹೋಗೋಣ. ಹಾಗಾದ್ರೆ ದ ಎಕ್ಸ್ಪಾನ್ಷನ್ ಈಸ್ ಆಫ್ ದ ಫಾರ್ಮ್. ಎಕ್ಸ್ಪಾನ್ಷನ್ ಯಾವ ಫಾರ್ಮ್ಯಾಟ್ ಅಲ್ಲಿ ಇರಬೇಕು, ax whole to the power of p plus r divided by bx cube whole to the power of n ಫಾರ್ಮೆಟ್ ಅಲ್ಲಿ ಏನಾದರೂ ಎಕ್ಸ್ಪಾನ್ಷನ್ಸ್ ಇತ್ತು ಅಂತ ಅಂದ್ರೆ ಅವಾಗ ನಮಗೆ ಆರ್ತ್ ಟರ್ಮ್ ಸಿಗ್ತಾ ಹೋಗುತ್ತೆ. ಆರ್ತ್ ಟರ್ಮ್ ಯಾವುದು ಅಂತ ಫೈಂಡ್ ಔಟ್ ಮಾಡ್ಕೊಂಡ್ರೆ ನಮಗೆ np divided by p plus q. Here the p is well and q is are there, also n is there, so we have to substitute those values to the equation r is equals to np divided by p plus q. ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಯಾವ ಟರ್ಮ್ ನಮಗೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗುತ್ತೆ ಅಂತ ಗೊತ್ತಾಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಹಾಗೆ ನೆಕ್ಸ್ಟ್ ಒನ್ ಈಕ್ವೇಶನ್ ಇದೆ. ನೆಕ್ಸ್ಟ್ ಒನ್ ಶಾರ್ಟ್ ಕಟ್ ಯಾವುದು ಅಂತಂದ್ರೆ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಈಸ್ ಆಫ್ ದ ಫಾರ್ಮ್. ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ ಈಸ್ ಆಫ್ ದ ಫಾರ್ಮ್. ಈ ಫಾರ್ಮೆಟ್ ಅಲ್ಲಿ ಏನಾದರೂ ಎಕ್ಸ್ಪಾನ್ಷನ್ಸ್ ಇತ್ತು ಅಂದ್ರೆ ಇಲ್ಲಿನ ನಂಬರ್ ಆಫ್ ಟರ್ಮ್ಸ್ ಗಳು ಎಷ್ಟಾಗ್ತಾ ಹೋಗುತ್ತೆ. ಲಾಸ್ಟ್ ಅಲ್ಲೆಲ್ಲ ನೋಡ್ತಾ ಇದ್ವಿ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ ಎನ್ ಇತ್ತು ಅಂತಂದ್ರೆ ಅಲ್ಲಿ ಬರೀ 2 ಟರ್ಮ್ಸ್ ಗಳು ನೋಡ್ತಾ ಇದ್ವಿ. ಬಟ್ ಇಲ್ಲಿ ಎಷ್ಟು ಟರ್ಮ್ಸ್ ಇದೆ, ಕೇತ್ ನಂಬರ್ ಆಫ್ ಟರ್ಮ್ಸ್ ಗಳಿದೆ. ಹಾಗಾದ್ರೆ ಇಲ್ಲಿನ ಎಕ್ಸ್ಪಾನ್ಷನ್ ಮಾಡಿದಾಗ
ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋದಕ್ಕೊಂದು ಫಾರ್ಮುಲಾ ಇದೆ. ಏನು ಅಂತಂದ್ರೆ ನಂಬರ್ ಆಫ್ ಟರ್ಮ್ಸ್ ಈಸ್ ಈಕ್ವಲ್ಸ್ ಟು n ಪ್ಲಸ್ ಕೆ ಮೈನಸ್ 1 ಸಿ ಕೆ ಮೈನಸ್ 1. ಹೀಗೆ NCR ಫಾರ್ಮೇಟ್ ಅಲ್ಲಿ ಇರೋದ್ರಿಂದ NCR ಫಾರ್ಮುಲಾನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಹಾಗಾದ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದಾವೆ ಅಂತ ನೋಡ್ಕೋಬೇಕಿಲ್ಲಿ. ನಂಬರ್ ಆಫ್ ಟರ್ಮ್ಸ್ ಗಳು ಎಷ್ಟಿದಾವೆ, kth ಟರ್ಮ್ಸ್ ಇದೆ. ಹಾಗಾದ್ರೆ ಕೆ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. n ಅಂದ್ರೆ ಪವರ್ ಆಫ್ ದ ಎಕ್ಸ್ಪಾನ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗೆ ಕೆ ಮೈನಸ್ 1 ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಮಗೆ NCR is equals to n factorial divided by n minus r factorial into r factorial ಅಂತ ಗೊತ್ತಿರೋ ಫಾರ್ಮುಲಾ ಇದೆ. ಈ ಫಾರ್ಮುಲಾನ ಯೂಸ್ ಮಾಡಿಕೊಂಡು ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಗೇನ್ NCR ಫಾರ್ಮೇಟ್ ಅಲ್ಲಿ ಬರುತ್ತೆ. ಸಾಲ್ವ್ ಮಾಡ್ಕೊಂಡು ಹೋದ್ರೆ ನಂಬರ್ ಆಫ್ ಟರ್ಮ್ಸ್ ಇಂದ ಎಕ್ಸ್ಪಾನ್ಷನ್ ಸಿಗ್ತಾ ಹೋಗುತ್ತೆ. ಹಾಗೆ ಸಮ್ ಆಫ್ ಕೋಎಫಿಷಿಯಂಟ್ಸ್ ಆಫ್ ಆಲ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ಸ್ ax plus b whole to the power of n ಏನಾದರೂ ಇತ್ತು ಅಂದ್ರೆ is equals to a plus b whole to the power of n ಆಗ್ತಾ ಹೋಗುತ್ತೆ. ಅಂದ್ರೆ ಅಲ್ಲಿರುವಂತ ಕೋಎಫಿಷಿಯಂಟ್ಸ್ ಗಳ ಸಮ್ ನ ಫೈಂಡ್ ಔಟ್ ಮಾಡಿ ಅಂತ ಅಂದ್ರೆ ಏನಾಗ್ತಾ ಹೋಗುತ್ತೆ, ax plus b whole to the power of n, a plus b whole to the power of n ಆಗ್ತಾ ಹೋಗುತ್ತೆ. This is the formula for find out the sum of the coefficients of all terms in the expansion. ಈ ಫಾರ್ಮ್ಯಾಟ್ ಅಲ್ಲಿ ಇದ್ರೆ ಮಾತ್ರ. ನೆಕ್ಸ್ಟ್ ಒನ್, ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಆಲ್ ಆಡ್ ಟರ್ಮ್ಸ್. ಇಲ್ಲಿ ನಾವು ಕೋಎಫಿಷಿಯಂಟ್ಸ್ ಗಳ ಎಲ್ಲಾ ಕೋಎಫಿಷಿಯಂಟ್ಸ್ ಗಳನ್ನ ಆಡ್ ಮಾಡ್ತಾ ಇದ್ದಾಗ ನಮಗೆ a plus b whole to the power of n ಸಿಗ್ತಾ ಇದೆ. ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಆಲ್ ಆಡ್ ಟರ್ಮ್ಸ್ ಅಂತ ಅಂದಾಗ ನಮಗೆ ಓನ್ಲಿ ಆಡ್ ಟರ್ಮ್ಸ್ ಗಳನ್ನ ಮಾತ್ರ ಸಮ್ ಮಾಡ್ತಾ ಹೋಗಬೇಕು. ಅವಾಗ ಏನಾಗ್ತಾ ಹೋಗುತ್ತೆ, a plus b whole to the power of n divided by 2 ಆಗ್ತಾ ಹೋಗುತ್ತೆ. ಯಾಕೆ 2 ಬರ್ಕೊಂತಾ ಇದೀವಿ ಅಂದ್ರೆ ಅಲ್ಲಿ ನಮಗೆ ಸಪೋಸ್ ಪವರ್ ಏನಾದರೂ 50 ಇತ್ತು ಅಂತಂದ್ರೆ ಇದರಲ್ಲಿ ನಮಗೆ 25 ಏನಾಗುತ್ತೆ ಆಡ್ ನಂಬರ್ಸ್, 24 ಆಡ್ ನಂಬರ್ಸ್ ಬಂತು ಅಂದ್ರೆ 26 ಈವನ್ ನಂಬರ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಡಿವೈಡೆಡ್ ಬೈ ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಆಗೋದ್ರಿಂದ ಡಿವೈಡೆಡ್ ಬೈ 2 ಮಾಡ್ತಾ ಹೋಗ್ತೀವಿ. ಹಾಗಾಗಿ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಆಲ್ ಆಡ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ಸ್ ಏನಾಗ್ತಾ ಹೋಗುತ್ತೆ, ax plus b whole to the power of n ಫಾರ್ಮೇಟ್ ಅಲ್ಲಿ ಇತ್ತು ಅಂದ್ರೆ a plus b whole to the power of n divided by 2 ಆಗ್ತಾ ಹೋಗುತ್ತೆ. ಹಾಗಾದ್ರೆ ಇಲ್ಲಿ ax plus b whole to the power of n ಫಾರ್ಮೇಟ್ ಅಲ್ಲೇ ಇರಬೇಕು ಅಂತ ಏನಿಲ್ಲ. ನಮಗಲ್ಲಿ ax plus by plus nz whole to the power of cz whole to the power of n ಇತ್ತು ಅಂದ್ರೂ ಅಷ್ಟೇ a plus b plus c whole to the power of n ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ವ್ಯಾಲ್ಯೂ ಸಮ್ ಆಫ್ ದ ಕೋಎಫಿಷಿಯಂಟ್ ಆಫ್ ಆಲ್ ಟರ್ಮ್ಸ್ ಸಿಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ಗಳನ್ನ ನೋಡ್ತಾ ಹೋಗೋಣ. ಯಾವ ತರ ಕ್ವಶನ್ಸ್ ಗಳು ಇಲ್ಲಿ ಸಿಗ್ತಾ ಹೋಗುತ್ತೆ ಅಂತ ನೋಡ್ತಾ ಹೋಗೋಣ. ಥ್ಯಾಂಕ್ ಯು. ಇನ್ ದಿಸ್ ಕ್ವಶನ್, ದ ಮಿಡಲ್ ಟರ್ಮ್ ಇನ್ ದ ಎಕ್ಸ್ಪಾನ್ಷನ್ ಆಫ್ x by a minus a by x whole to the power of 14 is minus 3432 ಆಗುತ್ತಾ ಅಥವಾ 3432 ಅಥವಾ 3423 ಅಥವಾ minus 3023 ಆಗುತ್ತೆ, 423 ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಹಾಗಾದ್ರೆ ಆಪ್ಷನ್ಸ್ 4 ಆಪ್ಷನ್ಸ್ ಅಲ್ಲಿ ಯಾವ ಆಪ್ಷನ್ಸ್ ಕರೆಕ್ಟ್ ಆಗುತ್ತೆ ಅಂತ ಚೆಕ್ ಮಾಡೋಣ. ಹಾಗಾದ್ರೆ ಇದು ಅಗೇನ್ x plus a whole to the power of n ಫಾರ್ಮೆಟ್ ಅಲ್ಲಿ ಇದೆ. ಇಫ್ n ಏನಾದ್ರೂ ಆಡ್ ಆಗಿತ್ತು ಅಂದ್ರೆ, ಇಫ್ n is odd, then ನಂಬರ್ ಆಫ್ ಟರ್ಮ್ಸ್ ಇಂದ ಎಕ್ಸ್ಪಾನ್ಷನ್ಸ್ ಎಷ್ಟಾಗ್ತಾ ಹೋಗುತ್ತೆ, ಈವನ್ ಎಕ್ಸ್ಪಾನ್ಷನ್ ಸಿಗ್ತಾ ಹೋಗುತ್ತೆ, ಈವನ್ ಟರ್ಮ್ಸ್ ಗಳು ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ಅಲ್ಲಿ ಮಿಡಲ್ ಟರ್ಮ್ಸ್ ಎಷ್ಟಾಗ್ತಾ ಇತ್ತು, ಆಡ್ ಆಗಿತ್ತು ಅಂತಂದ್ರೆ 2 ಮಿಡಲ್ ಟರ್ಮ್ಸ್ ಸಿಗ್ತಾ ಆಗುತ್ತೆ. ಹಾಗೆ ಇಫ್ ಎನ್ ಈಸ್ ಈವನ್ ಆಗಿತ್ತು ಅಂದ್ರೆ ವಿ ಹ್ಯಾವ್ ಓನ್ಲಿ 1 ಮಿಡಲ್ ಟರ್ಮ್. ಎನ್ ಏನಾದ್ರೂ ನಮಗೆ ಈವನ್ ನಂಬರ್ ಆಗಿತ್ತು ಅಂದ್ರೆ ವಿ ಹ್ಯಾವ್ ಓನ್ಲಿ 1 ಮಿಡಲ್ ಟರ್ಮ್. ಹಾಗಾದ್ರೆ ಮಿಡಲ್ ಟರ್ಮ್ ಯಾವ್ದಾಗ್ತಾ ಇದೆ, n is equals to 14 is ಈವನ್ ಆಗಿದೆ ಅಂದ್ರೆ ದೇರ್ ಇಸ್ ಓನ್ಲಿ 1 ಮಿಡಲ್ ಟರ್ಮ್, ದಟ್ ಈಸ್ 8th ಟರ್ಮ್ ಇಸ್ ದ ಮಿಡಲ್ ಟರ್ಮ್ ಆಗ್ತಾ ಹೋಗುತ್ತೆ. ಹಾಗೆ ನಾವು r is equals to ಏನಂತ ತಗೋಬೇಕಾದ್ರೆ 7 ತಗೋಬೇಕು. ಹಾಗಾದ್ರೆ ಮೀನ್ಸ್ ಮಿಡಲ್ ಟರ್ಮ್ ಎಷ್ಟಾಗ್ತಾ ಇದೆ, 8 ಆಗ್ತಾ ಇದೆ. ಹಾಗಾದ್ರೆ t8 ನ ಫೈಂಡ್ ಔಟ್ ಮಾಡಿ ಅಂತ ಅರ್ಥ. t8 is equals to ಏನಾಗುತ್ತೆ, t7 plus 1 ಆಗುತ್ತೆ. t7 plus 1 ಅಂದ್ರೆ 14c7 x by a whole to the power of minus 14 ಅಂದ್ರೆ x by a whole to the power of 7 minus a by whole to the power of 7 ಅಂದ್ರೆ minus a to the power of 7 x to the power of 7 ಆಗ್ತಾ ಹೋಗುತ್ತೆ. ಹಾಗಾದ್ರೆ here x power 14c7 x power 7 a to the power of 7 into minus a whole to the power of 7 divided by x to the power of 7, x to the power of 7, x to the power of 7 cancel, a to the power of 7, a to the power of get cancel. ಹಾಗಾದ್ರೆ ಉಳ್ಕೊಂಡಿರೋದು 14c7 minus 1. ಹಾಗಾದ್ರೆ minus 1 into 14 factorial divided by 7 factorial into 7 factorial. ಈಗ 14 ಫ್ಯಾಕ್ಟೋರಿಯಲ್ ನಾವು ಏನು ಮಾಡ್ತಾ ಹೋಗ್ತಿದ್ದೀವಿ, 14 into 13 into 12 into 11 into 10 into 9 into 8 into 7 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೋದಲ್ವಾ. ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್, 7 ಫ್ಯಾಕ್ಟೋರಿಯಲ್ 7 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. ಇದಿಷ್ಟು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಮಗೆ
ಆನ್ಸರು 3423 ಬರ್ತಾ ಹೋಗುತ್ತೆ. ಹಾಗಾದರೆ ಆಪ್ಷನ್ ಯಾವುದಾಗ್ತಾ ಇದೆ? -3423 ಇಸ್ ದ ಆಪ್ಷನ್. ಸಾರಿ, 14 into 13 into 12 into 11 into 10 into 9 into 8 ಡಿವೈಡೆಡ್ ಬೈ 7 ಫ್ಯಾಕ್ಟೋರಿಯಲ್ ಮಾಡಿಕೊಂಡ್ರೆ ನಮಗೆ -3432 ಸಿಗ್ತಾ ಹೋಗುತ್ತೆ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ? ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಹೋಗುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್, ಎಸ್, ದ ಇಂಡಿಪೆಂಡೆಂಟ್ ಟರ್ಮ್ ಆಫ್ ಎಕ್ಸ್ ಇನ್ ದ ಎಕ್ಸ್ಪಾನ್ಷನ್ಸ್ 3x square divided by 2 minus 1 by 3x power 1 whole to the power of 6 is. ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದೆ? ಇಂಡಿಪೆಂಡೆಂಟ್ ಆಫ್ ಎಕ್ಸ್, ಎಕ್ಸಿಂದ ಇಂಡಿಪೆಂಡೆಂಟ್ ಆಗಿರುವಂಥ ಟರ್ಮು ಯಾವುದಾಗುತ್ತೆ, ಎಷ್ಟನೇ ಟರ್ಮ್ ಆಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದರೆ ಆಪ್ಷನ್ ಯಾವುದಾಗ್ಬೋದು? 4 ಆಗುತ್ತಾ, 5 6 7? ಚೆಕ್ ಮಾಡ್ತಾ ಹೋಗೋಣ. ಪವರ್ ಎಷ್ಟಿದೆ? 6 ಇದೆ. ಹಾಗಾದರೆ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ನಮಗೆ 7 ಟರ್ಮ್ಸ್ಗಳು ಬರ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ ನಮಗೆ 7th ಟರ್ಮ್ ಇಸ್ ಅನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗುತ್ತಾ, ಅಥವಾ 6th ಟರ್ಮ್ ಇಸ್ ಅನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗುತ್ತಾ, ಅಥವಾ 5th ಟರ್ಮ್ ಇಸ್ ಅನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ಸ್ ಆಗ್ತಾ ಹೋಗುತ್ತಾ, ಅಥವಾ 4th ಟರ್ಮ್ ಇಸ್ ಅನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಿರುತ್ತಾ? ಚೆಕ್ ಮಾಡ್ತಾ ಹೋಗೋಣ. ಎಸ್, ಈಸ್ ಆಫ್ ದ ಫಾರ್ಮ್ ax ಪವರ್ p ಪ್ಲಸ್ r ಡಿವೈಡೆಡ್ ಬೈ bx ಪವರ್ q ಇನ್ ಟು ದ ಪವರ್ ಹೋಲ್ ಟು ದ ಪವರ್ ಆಫ್ n ಇದೆ, ಹೌದಲ್ವಾ? ಹಾಗಾದರೆ ನಾನೊಂದು ಫಾರ್ಮುಲಾ ಹೇಳಿದೆ, ax ಪವರ್ p ಪ್ಲಸ್ r ಡಿವೈಡೆಡ್ ಬೈ bx ಪವರ್ q ಹೋಲ್ ಟು ದ ಪವರ್ ಆಫ್ n ಫಾರ್ಮೇಟಲ್ಲಿ ಏನಾದರೂ ಇತ್ತು ಅಂದರೆ r ವ್ಯಾಲ್ಯೂ ಏನಾಗುತ್ತೆ? n p ಡಿವೈಡೆಡ್ ಬೈ p ಪ್ಲಸ್ q. n ಅಂದರೆ ವ್ಯಾಲ್ಯೂ ಎಷ್ಟಿದೆ? 6 ಇದೆ. p ವ್ಯಾಲ್ಯೂ ಎಷ್ಟಿದೆ? 2 ಇದೆ. q ವ್ಯಾಲ್ಯೂ ಎಷ್ಟಿದೆ? 1 ಇದೆ. ಹಾಗಾದರೆ n ವ್ಯಾಲ್ಯೂ ನಮಗೆ 6 into 2 ಡಿವೈಡೆಡ್ ಬೈ 2 plus 1. ಹಾಗಾದರೆ 2 plus 1 ವ್ಯಾಲ್ಯೂ ಎಷ್ಟಾಗ್ತಾ ಇದೆ? 2 plus 1 ವ್ಯಾಲ್ಯೂ 6 into 2 ಡಿವೈಡೆಡ್ ಬೈ 3 ಆಗುತ್ತೆ. 6 2 ಎಷ್ಟು? 12 ಡಿವೈಡೆಡ್ ಬೈ 3. 3 1 3 4. ಹಾಗಾದರೆ r ವ್ಯಾಲ್ಯೂ ನಮಗೆ ಎಷ್ಟು ಬರ್ತಾ ಇದೆ? ಅಲ್ಲಿ r is equals to 4 ಬರ್ತಾ ಇದೆ. ನಮಗೆ ಬೇಕಾಗಿರೋದೇನು? ಟರ್ಮ್ ಎಷ್ಟಿದೆ ಅಂತ ಬೇಕಾಗಿದೆ. ಹಾಗಾದರೆ r plus 1 ಮಾಡಿದ್ರೆ 4 plus 1. ಹಾಗಾದರೆ t 5th ಟರ್ಮ್ ಈಸ್ ಆನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗ್ತಾ ಹೋಗಿರುತ್ತೆ. ಬೇಕಾದರೆ ನಾವು ಎಕ್ಸ್ಪ್ಯಾನ್ಷನ್ಸ್ ಮಾಡ್ಕೊಂಡು ಚೆಕ್ ಮಾಡ್ಕೊಳ್ಳಿ. ಬೇಕಾದರೆ 5th ಟರ್ಮ್ ನಿಮಗೆ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗಿರುತ್ತೆ. ಇನ್ ದ ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಎಸ್, ಇನ್ ದಿಸ್ ಕ್ವಶನ್, in the binomial expansion of a minus b whole to the power of n, n greater than or equals to 5, the sum of 5th term and 6th term is 0, then a by b is. ಇವಾಗ ನಾವೇನು ಫೈಂಡ್ ಔಟ್ ಮಾಡಬೇಕಾಗಿದೆ? a minus b whole to the power of n ಎಕ್ಸ್ಪ್ಯಾನ್ಷನ್ಸ್ ಕೊಡ್ತಾ ಇದ್ದಾರೆ, ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ, ಅಂಡ್ n is always greater than or equals to 5 ಅಂತ ಕೊಡ್ತಾ ಇದ್ದಾನೆ. ಹಾಗೆ ಸಮ್ ಆಫ್ ದ 5th ಟರ್ಮ್ ಅಂಡ್ ದ 6th ಟರ್ಮ್ t5 ಪ್ಲಸ್ t6 ಈಕ್ವಲ್ಸ್ ಟು ಏನು ಕೊಡ್ತಾ ಇದ್ದಾನೆ? 0 ಅಂತ ಕೊಡ್ತಾ ಇದ್ದಾನೆ. ಹಾಗಾದರೆ ಎ ಬೈ ಬಿ ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಎ ಬೈ ಬಿ ವ್ಯಾಲ್ಯೂ ನಮಗೆ ಆಪ್ಷನ್ ಎ ಆಗುತ್ತಾ, ಆಪ್ಷನ್ ಬಿ ಆಗುತ್ತಾ, ಆಪ್ಷನ್ ಸಿ ಆಗುತ್ತಾ, ಅಥವಾ ಆಪ್ಷನ್ ಡಿ ಆಗುತ್ತಾ ಚೆಕ್ ಮಾಡಬೇಕು. ಎಸ್, ದೇ ಆರ್ ಗಿವನ್ ಆಲ್ರೆಡಿ t5 ಪ್ಲಸ್ t6 ಈಕ್ವಲ್ಸ್ ಟು ವ್ಯಾಲ್ಯೂ ಎಷ್ಟು? 0 ಕೊಟ್ಟೇನೆ. ಹಾಗಾದರೆ t5ನ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೋಬೇಕು ಅಂದರೆ ಇಟ್ಸ್ ಆನ್ ಜನರಲ್ ಟರ್ಮ್ ಫಾರ್ಮುಲಾ. ಅಗೇನ್ t6 is also an general term. ಹಾಗಾದರೆ t5 ಪ್ಲಸ್ t6ನ ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ NCR x ಪವರ್ n ಮೈನಸ್ ಆರ್ ವೈ ಬಿ ಎ ಟು ದ ಪವರ್ ಆಫ್ ಆರ್ ಫಾರ್ಮುಲಾ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ತೀವಿ. ಹಾಗಾದರೆ t5ನ ಫೈಂಡ್ ಔಟ್ ಮಾಡಬೇಕು ಅಂದರೆ t4 ಪ್ಲಸ್ 1. t4 ಪ್ಲಸ್ 1 ಅಂದರೆ NC4 ಎ ಟು ದ ಪವರ್ ಆಫ್ n ಮೈನಸ್ 4 ಮೈನಸ್ ಬಿ ಟು ದ ಪವರ್ ಆಫ್ 4 ಪ್ಲಸ್ NC5 ಎ ಟು ದ ಪವರ್ ಆಫ್ n ಮೈನಸ್ 5 minus b to the power of 5. This is the sixth term of a minus b whole to the power of n ಫಾರ್ಮ್ಯಾಕ್ಟ್ ಆಗ್ತಾ ಇದೆ. ಹಾಗಾದರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು a by b ವ್ಯಾಲ್ಯೂ. ಆಲ್ರೆಡಿ ಹೇಳ್ಕೊಡ್ತಾ ಇದ್ದಾರೆ, ಈ ಎರಡೂ ಟರ್ಮ್ಗಳ ಸಮ್ ವ್ಯಾಲ್ಯೂ ನಮಗೆ 0 ಆಗ್ತಾ ಇದೆ ಅಂತ ಕೊಡ್ತಾ ಇದ್ದಾನೆ. ಹಾಗಾದರೆ ಈ ವ್ಯಾಲ್ಯೂ ನಮಗೆ ಮೈನಸ್ ಬಿ ಹೋಲ್ ಟು ದ ಪವರ್ ಆಫ್ 5 ಅಂದರೆ ಮೈನಸ್ ಟರ್ಮ್ ಇದೆ ಅಂದರೆ ಆ ಟರ್ಮ್ನ ಪವರ್ 5 ಇದೆ. ಆಡ್ ನಂಬರ್ಸ್ ಇತ್ತು ಅಂದರೆ ಈಗೇನು ನಮಗೆ ಇಲ್ಲಿ ನೆಗೆಟಿವ್ ಟರ್ಮ್ ಬರ್ತಾ ಹೋಗುತ್ತೆ. ಹಾಗಾಗಿ ಪ್ಲಸ್ ಇಂಟು ಮೈನಸ್ ಆಗ್ತಾ ಹೋಗುತ್ತೆ. ಆ ಮೈನಸ್ ಟರ್ಮ್ನ ಶಿಫ್ಟ್ ಮಾಡಿಕೊಂಡ್ರೆ LHS ಇಸ್ ಈಕ್ವಲ್ಸ್ ಟು ಆ ಕಡೆ ತೊಗೊಂಡ್ರೆ ಪಾಸಿಟಿವ್ ಟರ್ಮ್ ಆಗ್ತಾ ಹೋಗುತ್ತೆ. ಹಾಗಾಗಿ NC4 T5 ಇಸ್ ಈಕ್ವಲ್ಸ್ ಟು T6 ಅಂತ ಆಗ್ತಾ ಇದೆ. T5 is equals to T6 ಅಂದರೆ a to the power of n minus 4 plus b to the power of minus b to the power of 4 is n b to the power of 4 is equals to NC5 a to the power of n minus 5 b to the power of 5 ಆಗುತ್ತೆ. ಹಾಗಾದರೆ NC4 ಅಂದರೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n minus 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ a to the power of n minus 4 ಹಾಗೆ ಇರಲಿ ಇಂಟು b to the power of 4
is equals to n factorial divided by n minus 5 factorial into 5 factorial a to the power of n minus 5 into b to the power of 5. ಈಗ ನಮಗೆ ಬೇಕಾಗಿರೋ ವ್ಯಾಲ್ಯೂ ಅದು b to the power of a by b ವ್ಯಾಲ್ಯೂ ಬೇಕಾಗಿದೆ ಅಲ್ವಾ. ಹಾಗಾದರೆ ಇಲ್ಲಿರೋ ಟರ್ಮ್ನ ನಾವು a to the power of n minus 4 ಮತ್ತು b to the power of 4ನ ಡಿನಾಮಿನೇಟರ್ ಕಳಿಸ್ಕೋಬೋದು. ಆಗ ನಮಗೇನಾಗುತ್ತೆ n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು n ಮೈನಸ್ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ divided by n factorial is equals to a to the power of n minus 5 na ನಾವು n minus 4 into a to the power of minus 1 b to the power of 5 divided by a to the power of n minus 4 b to the power of 4 ಅಂತ ಬರ್ಕೋಬಹುದು. Here the a to the power of n minus 4 a to the power of n minus 4 get cancel, b to the power of 4 and b to the power of 5 na ನಾವು b to the power of 4 into b ಅಂತ ಬರ್ಕೋಬಹುದು. Again b to the power of 4 cancel. ಉಳ್ಕೊಂಡಿರೋದು a to the power of minus 1 ಇರೋದನ್ನ ಡಿನಾಮಿನೇಟರ್ ಕಳಿಸ್ಕೊಂಡ್ರೆ ನಮಗೆ b by a ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಹಾಗೆ LHS ಅಲ್ಲಿ ನೋಡ್ತಾ ಹೋದ್ರೆ n ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್, n ಮೈನಸ್ 5 ಫ್ಯಾಕ್ಟೋರಿಯಲ್ ಉಳ್ಕೊಂಡಿರೋ ಟರ್ಮ್ ಅದು n ಮೈನಸ್ 5 ಫ್ಯಾಕ್ಟೋರಿಯಲ್ ಇಂಟು 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ n ಮೈನಸ್ 4 ಫ್ಯಾಕ್ಟೋರಿಯಲ್ ಅನ್ನು ನಾವು n ಮೈನಸ್ 4 n ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬಹುದು. 4 ಫ್ಯಾಕ್ಟೋರಿಯಲ್. ಈಗ ನಮಗೆ ನೆಕ್ಸ್ಟ್ ನಮಗೆ ಬೇಕಾಗಿರೋದೇನು ಈಗ ನಮಗೆ ಬೇಕಾಗಿರೋದು n ಮೈನಸ್ 5 ಫ್ಯಾಕ್ಟೋರಿಯಲ್ n ಮೈನಸ್ 5 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ಸ್. ಉಳ್ಕೊಂಡಿರೋದು 5 ಫ್ಯಾಕ್ಟೋರಿಯಲ್ ನಾವು 5 ಇಂಟು 4 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬಹುದು. ಉಳ್ಕೊಂಡಿರೋ ಟರ್ಮ್ n ಮೈನಸ್ 4 ಇಂಟು 4 ಫ್ಯಾಕ್ಟೋರಿಯಲ್ ಈಸ್ ಈಕ್ವಲ್ಸ್ ಟು b by a. Here the 4 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್. ಹಾಗಾದರೆ b by a ವ್ಯಾಲ್ಯೂ ಏನು ಬರ್ತಾ ಇದೆ 5 ಡಿವೈಡೆಡ್ ಬೈ n ಮೈನಸ್ 4. ಬಟ್ ನಮಗೆ ಬೇಕಾಗಿರೋ ವ್ಯಾಲ್ಯೂ a by b ಆಗಿರೋದ್ರಿಂದ ಇನ್ವರ್ಸ್ ಮಾಡಿಕೊಂಡ್ರೆ ನಮಗೆ ರೆಸಿಪ್ರೋಕಲ್ ಮಾಡಿಕೊಂಡ್ರೆ ನಮಗೆ ಏನು ಸಿಗ್ತಾ ಹೋಗುತ್ತೆ n ಮೈನಸ್ 4 ಡಿವೈಡೆಡ್ ಬೈ 5 ಸಿಗ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವ್ದಾಗ್ತಾ ಇದೆ ಆಪ್ಷನ್ ಬಿ ಇಸ್ ದ ರೈಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ in this question the term independent of x in the expansion of 1 minus x whole to the power of 2 into x plus 1 by x whole to the power of 10 ಆಗ್ತಾ ಇದೆ. ಹಾಗಾದರೆ ಇಲ್ಲಿ 1 ಮೈನಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ 2 ಇಂಟು 1 ಎಕ್ಸ್ ಡಿವೈಡೆಡ್ ಎಕ್ಸ್ ಪ್ಲಸ್ 1 ಬೈ ಎಕ್ಸ್ ಹೋಲ್ ಟು ದ ಪವರ್ ಆಫ್ 10 ಇಂಡಿಪೆಂಡೆಂಟ್ ಟರ್ಮ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ ಆಪ್ಷನ್ ಯಾವುದಾಗುತ್ತೆ 11c5 10c5 10c4 10c7 ಆಗುತ್ತಾ ಚೆಕ್ ಮಾಡ್ತಾ ಇದ್ದಾರೆ. ಹಾಗಾದರೆ ನಾವಿಲ್ಲಿ ಫೈಂಡ್ ಔಟ್ ಮಾಡಬೇಕಾಗಿರೋದು ಇಂಡಿಪೆಂಡೆಂಟ್ ಆಫ್ ಎಕ್ಸಿನ ಕೋಎಫಿಷಿಯಂಟ್ ಎಷ್ಟಾಗ್ತಾ ಇದೆ. ಸೊ ಇಂಡಿಪೆಂಡೆಂಟ್ ಆಫ್ ಟರ್ಮ್ ಆಫ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕು. ಹಾಗಾದರೆ ಇಲ್ಲಿ ಅವ್ರು ಕೊಟ್ಟಿರುವಂಥ ಎಕ್ಸ್ಪಾನ್ಷನ್ಸ್ ಅದು 1 ಮೈನಸ್ ಎಕ್ಸ್ ಹೋಲ್ ಟು ದ ಪವರ್ ಆಫ್ 2 ಎಕ್ಸ್ ಪ್ಲಸ್ 1 ಬೈ ಎಕ್ಸ್ನ ಸಾಲ್ವ್ ಮಾಡಿಕೊಂಡ್ರೆ ನಮಗೆ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಡಿವೈಡೆಡ್ ಬೈ ಎಕ್ಸ್ ಹೋಲ್ ಟು ದ ಪವರ್ ಆಫ್ 10 ಆಗ್ತಾ ಹೋಗುತ್ತೆ. ಹಾಗಾದರೆ 1 ಮೈನಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದರೆ ನಾವೇನಂತ ಬರ್ಕೋಬೋದು 1 ಮೈನಸ್ 2x ಇಂಟು 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂತ ಬರ್ಕೋಬೋದು. a ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಮೈನಸ್ 2ab ಫಾರ್ಮಲ್ ಆಯಿತು. ಹಾಗಾಗಿ 1 ಮೈನಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಹೋಲ್ ಟು ದ ಪವರ್ ಆಫ್ 10 ಡಿವೈಡೆಡ್ ಬೈ ಎಕ್ಸ್ ಪವರ್ 10 ಅಂತ ಬರ್ಕೋಬೋದು. ಈಗ ಈ ಟರ್ಮನ್ನು ಎಲ್ಲ ಈಕ್ವೇಷನ್ ಇಲ್ಲಿರೋಂಥ ಎಲ್ಲ ಟರ್ಮ್ಸ್ಗೂ ಮಲ್ಟಿಪ್ಲೈ ಮಾಡಿಕೊಂಡ್ರೆ ನಮಗೆ 1 ಡಿವೈಡೆಡ್ ಬೈ ಎಕ್ಸ್ ಪವರ್ 10 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10 ಆಗ್ತಾ ಹೋಗುತ್ತೆ 1ಗೆ ಮಲ್ಟಿಪ್ಲೈ ಮಾಡಿದ್ರೆ. ಹಾಗೆ ಈ ಟರ್ಮನ್ನು ನಾವು ಮೈನಸ್ 2ಗೂ ಮಲ್ಟಿಪ್ಲೈ ಮಾಡಬೇಕು, ಮೈನಸ್ 2xಗೂ ಮಲ್ಟಿಪ್ಲೈ ಮಾಡಬೇಕು. ಹಾಗಾಗಿ ಮೈನಸ್ 2x ಡಿವೈಡೆಡ್ ಬೈ ಎಕ್ಸ್ ಪವರ್ 10 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಪವರ್ 10 ಆಗ್ತಾ ಹೋಗುತ್ತೆ. ಹಾಗೆ ಎಕ್ಸ್ ಸ್ಕ್ವೇರ್ಗೂ ನಾವು ಮಲ್ಟಿಪ್ಲೈ ಮಾಡಿದ್ರೆ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪವರ್ 10 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10 ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಒನ್, ಈಗ ಇಲ್ಲೇನು ಚೇಂಜಸ್ ಆಗಲ್ಲ, ಹಾಗೆ ಬರ್ಕೊಳ್ತಾ ಇದ್ದೀನಿ ಆಸ್ ಇಟ್ ಈಸ್ ಆಗಿ. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪವರ್ 10 ಅಂತಂದರೆ ಎಕ್ಸ್ ಸ್ಕ್ವೇರಲ್ಲಿ ಎಕ್ಸ್ ಸ್ಕ್ವೇರ್ ಇಲ್ಲಿ ಎಕ್ಸ್ ಪವರ್ 10ಅಲ್ಲಿ ಒಂದು ಕ್ಯಾನ್ಸಲ್ ಆಯಿತು ಅಂತಂದರೆ ಎಕ್ಸ್ ಪವರ್ 8 ಉಳ್ಕೊಳ್ತಾ ಹೋಗುತ್ತೆ. ಹಾಗಾಗಿ 1 ಡಿವೈಡೆಡ್ ಬೈ ಎಕ್ಸ್ ಪವರ್ 8 ಆಯಿತು ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10 ಮೈನಸ್ 2 ಹಾಗೆ ಇರುತ್ತೆ. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ಪವರ್ 10ಅಲ್ಲಿ ಎಕ್ಸ್ ಕ್ಯಾನ್ಸಲ್ ಆದರೆ ಉಳ್ಕೊಂಡಿರೋದು ಇಲ್ಲಿ ಟರ್ಮು ಎಕ್ಸ್ ಪವರ್ 9 ಉಳ್ಕೊಳ್ಳುತ್ತೆ. ಹಾಗಾಗಿ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10 ಆಗ್ತಾ ಹೋಗುತ್ತೆ. ಇದು ನಿಮಗೆ ಬಂದಿರುವಂಥ ರಿಕ್ವೈರ್ಡ್ ಈಕ್ವೇಷನ್ಸ್. ಈಗ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇಂಡಿಪೆಂಡೆಂಟ್ ಆಫ್ ಎಕ್ಸ್. ಇಂಡಿಪೆಂಡೆಂಟ್ ಆಫ್ ಎಕ್ಸ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ನಮಗೆ
1 plus x square whole to the power of 10 ನ ಇಂಡಿಪೆಂಡೆಂಟ್ ಟರ್ಮ್ನ ಫೈಂಡ್ ಔಟ್ ಮಾಡ್ಕೊಂಡ್ರೆ ಹೋಗ್ತಾ ಹೋಗೋಣ. ನೆಕ್ಸ್ಟ್ ವಿ ನೋ ದಟ್ 1 plus x whole to the power of 10 ಇತ್ತು ಅಂತಂದ್ರೆ is equals to summation r is equals to 0 to n ncr x power r. ಈ ಫಾರ್ಮಲ್ x plus a whole to the power of n ಅನ್ನ ನಾವು 1 x ಪ್ಲೇಸ್ ಅಲ್ಲಿ 1 a ಪ್ಲೇಸ್ ಅಲ್ಲಿ x ಏನಾದರೂ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ರೆ ನಮಗೆ NCR x ಪವರ್ r ಫಾರ್ಮುಲಾ ಸಿಗ್ತಾ ಹೋಗುತ್ತೆ. ಇದನ್ನ ಸಮೇಷನ್ r ಗೆ ವ್ಯಾಲ್ಯೂ 0 ಟು n ಕೊಡ್ತಾ ಹೋದ್ರೆ NC0 x ಪವರ್ 0, NC1 x ಪವರ್ 1, NC2 x ಪವರ್ 2, NC3 x ಪವರ್ 3 so on up to NCn x ಪವರ್ n ಬರ್ತಾ ಹೋಗುತ್ತೆ. ಅದಷ್ಟನ್ನ ಬರ್ಕೊಳ್ಳೋ ಬದಲು ಸಿಂಪಲ್ ಆಗಿ ಸಮೇಷನ್ r is equals to 0 to n NCR x ಪವರ್ r ಅಂತ ಬರ್ಕೋಬಹುದು. ಹಾಗೆ 1 minus x ಪವರ್ n is equals to summation r is equals to 0 to n minus 1 whole to the power of r NCR x to the power of r ಅನ್ನೋ ಫಾರ್ಮುಲಾ ಗೊತ್ತಿದೆ. ಹಾಗಾಗಿ ನಾವೀಗ 1 plus x square ಇಲ್ಲಿಗೆ ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಾಗ ವ್ಯಾಲ್ಯೂ ಏನು ಬರ್ತಾ ಹೋಗುತ್ತೆ ಚೆಕ್ ಮಾಡ್ತಾ ಹೋಗುತ್ತೆ. 1 plus x whole to the power of n ಇತ್ತು ಅಂದ್ರೆ ನಾವು ಯಾವ ಫಾರ್ಮೆಟಲ್ಲಿ ಬರಿತಾ ಇದ್ವಿ, ಸಮೇಷನ್ r is equals to 0 to n NCR x ಪವರ್ r ಫಾರ್ಮೆಟಲ್ಲಿ ಬರಿತಾ ಇದ್ವಿ ಅಲ್ವಾ. ಎಸ್ ಎಕ್ಸ್ ಪ್ಲಸ್ ಅಲ್ಲಿ ಇಲ್ಲೇನಿದೆ x ಸ್ಕ್ವೇರ್ ಇರೋದ್ರಿಂದ 1 plus x square whole to the power of 10 ಅನ್ನು ನಾವು 10c0 x ಪವರ್ 0 r ಗೆ ವ್ಯಾಲ್ಯೂ 0 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 10c0 x ಪವರ್ 0 ಪ್ಲಸ್ 10c1 x square whole to the power of 1, 10ct x square whole to the power of 2, 10c3 x square whole to the power of 3, 10c4 x square whole to the power of 4, 10c5 x square whole to the power of 5, 10c6 x square whole to the power of 6, 10c7 x square whole to the power of 7, 10c8 x square whole to the power of 8, 10c9 x square whole to the power of 9, 10c10 x square whole to the power of 10. ಇದಿಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ x ಪವರ್ 0 ಅಂದರೆ ವ್ಯಾಲ್ಯೂ 1, x square whole to the power of 1 ಅಂದರೆ x square whole to the power of 2 ಅಂದರೆ x ಪವರ್ 4 ಬರ್ತಾ ಹೋಗುತ್ತೆ. ಇಲ್ಲಿ x square whole to the power of 3 ಅಂತಂದ್ರೆ x square whole to the power of 3 ಅಂದರೆ x to the power of 6 ಆಗ್ತಾ ಹೋಗುತ್ತೆ. ಹಾಗೆ x square whole to the power of 4 ಅಂದರೆ x ಪವರ್ 8, x square whole to the power of 5 ಅಂದರೆ x ಪವರ್ 10, x square whole to the power of 12 ಅಂದರೆ 6 ಅಂದರೆ x square whole to the power of x to the power of 12 ಆಗುತ್ತೆ. x square whole to the power of 7 ಅಂದರೆ x ಪವರ್ 14 ಆಗುತ್ತೆ. ಹಾಗೆ x square whole to the power of 8 ಅಂದರೆ x ಪವರ್ 16, x square whole to the power of 9 ಅಂದರೆ x to the power of 18, x square whole to the power of 10 ಅಂದರೆ x to the power of 20 ಆಗ್ತಾ ಹೋಗುತ್ತೆ. ಎಸ್, ಇದಿಷ್ಟನ್ನು ಎಕ್ಸ್ಪ್ಯಾನ್ಷನ್ ಮಾಡಿಕೊಂಡ್ರೆ ನಮಗೆ 10c0 10c1 x square, 10c2 x power 4, 10c3 x power 6, 10c4 x power 8, 10c5 x power 10, 10c6 x power 12, 10c7 x power 14, 10c8 x power 16, 10c9 x power 18, 10c10 x power 20 ಸಿಗ್ತಾ ಆಗುತ್ತೆ. ಈಗ 1 plus x square whole to the power of 10 ಗೆ ನಮಗೆ ಡಿವೈಡೆಡ್ ಬೈ x power 10 ಇದೆ. ಇಲ್ಲಿ ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮ್ನ. ಹಾಗಾಗಿ ಈ x ಪವರ್ 10 1 by x ಪವರ್ 10 ಅನ್ನ ಎಲ್ಲ ಟರ್ಮ್ಸಿಗೂ ಮಲ್ಟಿಪ್ಲೈ ಮಾಡ್ಕೊಂತೋದ್ರೆ ಇಲ್ಲಿ x ಪವರ್ 10 ಕಾಮನ್ ಆಗಿರುತ್ತೆ. ಇಲ್ಲಿ x ಸ್ಕ್ವೇರ್ ಡಿವೈಡೆಡ್ ಬೈ x ಪವರ್ 10 ಅಂದರೆ x ಪವರ್ 8 ಆಗುತ್ತೆ ಡಿನಾಮಿನೇಟರಲ್ಲಿ. x ಪವರ್ 4 ಡಿವೈಡೆಡ್ ಬೈ x ಪವರ್ 10 ಅಂತಂದರೆ x ಪವರ್ 6 ಆಗ್ತಾ ಹೋಗುತ್ತೆ. x ಪವರ್ 5 ಡಿವೈಡೆಡ್ ಬೈ x ಪವರ್ 10 ಅಂತಂದರೆ ವ್ಯಾಲ್ಯೂ ನಮಗೆ x ಪವರ್ 6 ಡಿವೈಡೆಡ್ ಬೈ x ಪವರ್ 10 ಅಂತಂದರೆ x ಪವರ್ 4 ಆಗ್ತಾ ಹೋಗುತ್ತೆ. ಹಾಗಾದರೆ x ಪವರ್ 8 ಡಿವೈಡೆಡ್ ಬೈ x ಪವರ್ 10 ಅಂತಂದರೆ ನಮಗೆ x ಸ್ಕ್ವೇರ್ ಉಳ್ಕೊಳ್ಳುತ್ತೆ. x ಪವರ್ 10 ಡಿವೈಡೆಡ್ ಬೈ x ಪವರ್ 10 ಅಂದರೆ ಇಲ್ಲಿ ಏನೂ ವ್ಯಾಲ್ಯೂ ಇರ್ತಾ ಇರಲ್ಲ. ಹಾಗಾದರೆ ಕೋಎಫಿಷಿಯಂಟ್ ಇಂಡಿಪೆಂಡೆಂಟ್ ಆಫ್ x ಆಗ್ತಿದೆಯಾ? ನೆಕ್ಸ್ಟ್ ಟರ್ಮ್ ನೋಡಿದ್ರೆ x ಸ್ಕ್ವೇರ್ ಸಿಗುತ್ತೆ, ನೆಕ್ಸ್ಟ್ ಟರ್ಮ್ ನೋಡಿದ್ರೆ x ಪವರ್ 4 ಸಿಗುತ್ತೆ, ನೆಕ್ಸ್ಟ್ ಟರ್ಮಲ್ಲಿ x ಪವರ್ 6, x ಪವರ್ 8, x ಪವರ್ 10 ಹೀಗೆ. ಹಾಗಾಗಿ ಲಾಸ್ಟಿಗೆ ನಮಗೇನು ಸಿಗ್ತಾ ಹೋಯ್ತು? ಕೋಎಫಿಷಿಯಂಟ್ ಆಫ್ x ಪವರ್ 10 ಏನಾಗ್ತಾ ಇದೆ? ಕೋಎಫಿಷಿಯಂಟ್ ಇಂಡಿಪೆಂಡೆಂಟ್ ಆಫ್ ಟರ್ಮ್ ಯಾವ್ದಾಗ್ತಾ ಇದೆ? 10c5 ಆಗ್ತಾ ಇದೆ. ಹಾಗಾಗಿ 10c5ನ ಬರ್ಕೊಳ್ತಾ ಇದ್ದೀನಿ. ಯಾವುದಕ್ಕೆ? 1 by x ಪವರ್ 10 ಇಂಟು 1 plus x square whole to the power of 10ಗೆ. ನಮಗೆ ನೆಕ್ಸ್ಟ್ ಟರ್ಮ್ ಏನಿದೆ? 1 by x ಪವರ್ 8 ಇಂಟು 1 plus x square whole to the power of 10 ಅಲ್ವಾ? ಇದರ ಎಕ್ಸ್ಪ್ಯಾನ್ಷನ್ಸ್ ಆಲ್ರೆಡಿ ನಮಗೆ ಇಲ್ಲಿದೆ. ಈಗ x ಪವರ್ 8ನ ಎಲ್ಲ ಟರ್ಮ್ಸಿಗೂ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗೋಣ. ಎಲ್ಲಿ ಸಿಗ್ತಾ ಹೋಗುತ್ತೆ ಟರ್ಮ್ ಇಂಡಿಪೆಂಡೆಂಟ್ ಆಫ್ x ಅಂತ ನೋಡ್ತಾ ಹೋಗೋಣ. ಎಗೇನ್ x ಪವರ್ 8, x ಸ್ಕ್ವೇರ್ ಡಿವೈಡೆಡ್ ಬೈ x ಪವರ್ 8 ಅಂದರೆ x ಪವರ್ 6, x ಪವರ್ 4 ಡಿವೈಡೆಡ್ ಬೈ x ಪವರ್ 8 ಅಂದರೆ ಡಿವೈಡೆಡ್ ಬೈ x ಪವರ್ 4, x ಪವರ್ 6 ಡಿವೈಡೆಡ್ ಬೈ x ಪವರ್ 8 ಅಂದರೆ ಡಿವೈಡೆಡ್ ಬೈ x ಸ್ಕ್ವೇರ್ 6 x ಸ್ಕ್ವೇರ್ ಆಗ್ತಾ ಹೋಗುತ್ತೆ.
ಎಕ್ಸ್ ಪವರ್ 8 ಡಿವೈಡೆಡ್ ಬೈ ಎಕ್ಸ್ ಪವರ್ 8 ಅಂದರೆ ಎಕ್ಸ್ ಪವರ್ 8 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಹಾಗಾದರೆ ದಿಸ್ ಟರ್ಮ್ ಇಸ್ ಆನ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಆಗ್ತಾ ಇದೆ. ಹಾಗಾಗಿ 10c4 ಬರ್ಕೊಳ್ತಾ ಇದ್ದೀನಿ. ಇನ್ನೊಂದು ಟರ್ಮ್ ಏನಾಗ್ತಾ ಇದೆ, ಇನ್ನು ಒಂದು ಟರ್ಮ್ ಇದೆ 2 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10. 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10 ನಾವು ಎಕ್ಸ್ಪೆನ್ಷನ್ಸ್ ಆಲ್ರೆಡಿ ಇಲ್ಲಿದೆ. ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಮಾಡ್ಕೊಳ್ತಾ ಹೋಗೋಣ. 1 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಎಕ್ಸ್ ಪವರ್ 9. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಎಕ್ಸ್ ಪವರ್ 7 ಉಳ್ಕೊಳ್ಳುತ್ತೆ ಡಿನಾಮಿನೇಟ್ರಲ್ಲಿ. ಎಕ್ಸ್ ಪವರ್ 4 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಪವರ್ 5 ಉಳ್ಕೊಳ್ಳುತ್ತೆ. ಎಕ್ಸ್ ಪವರ್ 6 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಡಿನಾಮಿನೇಟ್ರಲ್ಲಿ ಎಕ್ಸ್ ಪವರ್ 3 ಉಳ್ಕೊಳ್ಳುತ್ತೆ. ಎಕ್ಸ್ ಪವರ್ 8 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಎಕ್ಸ್ ಪವರ್ 1 ಉಳ್ಕೊಳ್ಳುತ್ತೆ ಡಿನಾಮಿನೇಟ್ರಲ್ಲಿ. ಹಾಗೆ ಎಕ್ಸ್ ಪವರ್ 10 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಮೇಲ್ಗಡೆ ಎಕ್ಸ್ ಉಳ್ಕೊಳ್ಳುತ್ತೆ. ಎಕ್ಸ್ ಪವರ್ 12 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂತಂದರೆ ಎಕ್ಸ್ ಪವರ್ 3 ಉಳ್ಕೊಳ್ಳುತ್ತೆ. ಎಕ್ಸ್ ಪವರ್ 14 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂತಂದರೆ ಎಕ್ಸ್ ಪವರ್ 4 ಎಕ್ಸ್ ಪವರ್ 5 ಉಳ್ಕೊಳ್ಳುತ್ತೆ. ಹಾಗೆ ಇಲ್ಲಿ ಎಕ್ಸ್ ಪವರ್ 16 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ ಎಕ್ಸ್ ಪವರ್ 6 ಉಳ್ಕೊಳ್ಳುತ್ತೆ. ಇಲ್ಲಿ ಎಕ್ಸ್ ಪವರ್ 18 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂತಂದರೆ ಎಕ್ಸ್ ಪವರ್ 9 ಉಳಿಯುತ್ತೆ. ಎಕ್ಸ್ ಪವರ್ 20 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಅಂದರೆ 11 ಉಳ್ಕೊಳ್ತಾ ಹೋಗುತ್ತೆ. ಹಾಗಾದರೆ ಈ ಟರ್ಮಲ್ಲಿ ನಮಗೆ ಎಕ್ಸ್ಪ್ಯಾನ್ಷನ್ ಸಿಗ್ತಾ ಇಲ್ಲ. ಎಕ್ಸ್ಪ್ಯಾನ್ಷನ್ಸ್ ಮಾಡಿದಾಗ -2 ಡಿವೈಡೆಡ್ ಬೈ ಎಕ್ಸ್ ಪವರ್ 9 ಇಂಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹೋಲ್ ಟು ದ ಪವರ್ ಆಫ್ 10 ಅಲ್ಲಿ ನಮಗೆ ಕೋಫಿಷಿಯಂಟ್ ಇಂಡಿಪೆಂಡೆಂಟ್ ಆಫ್ ಎಕ್ಸ್ ಟರ್ಮು 0 ಆಗ್ತಿರೋದ್ರಿಂದ ನಮಗೆ ಇಲ್ಲಿ -2 ಇಂಟು 0 ಅಂತ ಬರ್ಕೋಬೋದು. ಹಾಗಾದರೆ ವ್ಯಾಲ್ಯೂ ಏನಾಗ್ತಾ ಹೋಗುತ್ತೆ, 10c5 -2 ಇಂಟು 0 ಪ್ಲಸ್ 10c4. ಹಾಗಾದರೆ ವ್ಯಾಲ್ಯೂ ಏನಾಗ್ತಾ ಇದೆ, ದಿಸ್ ವ್ಯಾಲ್ಯೂ ವಿಲ್ ಬಿ 0. 10c5 ಪ್ಲಸ್ 10c4 ಇಸ್ ಈಕ್ವಲ್ಸ್ ಟು 11c5 ಆಗ್ತಾ ಹೋಗುತ್ತೆ. ಹಾಗಾದರೆ ಆಪ್ಷನ್ ಯಾವ್ದಾಗ್ತಾ ಇದೆ, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಹೇಗೆ, ವಿ ನೋ ದಟ್ ಫಾರ್ಮುಲಾ NCR ಪ್ಲಸ್ NCR ಮೈನಸ್ 1 ಇಸ್ ಈಕ್ವಲ್ಸ್ ಟು n ಪ್ಲಸ್ 1 CR ಫಾರ್ಮುಲಾ ಗೊತ್ತಿದೆ. ಹಾಗಾಗಿ 10c5 ಪ್ಲಸ್ 10c4 ಇಸ್ ಈಕ್ವಲ್ಸ್ ಟು 11c5 ಆಗ್ತಾ ಇದೆ. ಆಪ್ಷನ್ ಯಾವುದಾಯಿತು, ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಎಸ್ ಇನ್ ದಿಸ್ ಕ್ವಶನ್ ದ ನಂಬರ್ ಆಫ್ ಟರ್ಮ್ಸ್ ಇನ್ ದ ಎಕ್ಸ್ಪ್ರೆಷನ್ಸ್ ಈಸ್ 1 ಪ್ಲಸ್ 2x ಮೈನಸ್ 7y ಪ್ಲಸ್ d ಹೋಲ್ ಟು ದ ಪವರ್ ಆಫ್ 6. ಹಾಗಾದರೆ ಇಲ್ಲಿ ನಮಗೆ ಎಕ್ಸ್ಪ್ರೆಷನ್ಸ್ ಅಲ್ಲಿ ನಂಬರ್ ಆಫ್ ಟರ್ಮ್ಸ್ಗಳು ಎಷ್ಟು ಬರುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ದಿಸ್ ಇಸ್ ದ ಫಾರ್ಮ್ ಆಫ್ x ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ n ಫಾರ್ಮೆಟ್ ಅಲ್ಲಿಲ್ಲ. ಹಾಗಾಗಿ ನಮಗೆ 1 ಪ್ಲಸ್ 2x ಮೈನಸ್ 7y ಪ್ಲಸ್ d ಫಾರ್ಮೆಟಲ್ಲಿ ಟು ದ ಪವರ್ 6 ಏನಾದರೂ ಇತ್ತು ಅಂದರೆ ನಂಬರ್ ಆಫ್ ಟರ್ಮ್ಸ್ ಇಲ್ಲಿ ಎಷ್ಟಿದೆ, ಫೋರ್ ಟರ್ಮ್ಸ್ಗಳಿದ್ದಾವೆ. ಬಟ್ ನಮಗೆ ಇಲ್ಲಿ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ n ಫಾರ್ಮೆಟಲ್ಲಿಲ್ಲ. ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ n ಫಾರ್ಮೆಟಲ್ಲಿದ್ದು ನಂಬರ್ ಆಫ್ ಟರ್ಮ್ಸ್ ಎಷ್ಟಿದ್ದಾವೆ ಅಂತ ಹೇಳಿದ್ರೆ n ಪ್ಲಸ್ 1 ಟರ್ಮ್ಸ್ ಇದೆ ಅಂತ ಹೇಳ್ಬೋದಾಗಿತ್ತು. ಬಟ್ ಇಲ್ಲಿ ಎಕ್ಸ್ ಪ್ಲಸ್ ಎ ಹೋಲ್ ಟು ದ ಪವರ್ ಆಫ್ n ಫಾರ್ಮೆಟಲ್ಲಿ ಇಲ್ಲ. ಹಾಗಾದರೆ ಆಪ್ಷನ್ ಯಾವುದಾಗ್ತಾ ಹೋಗುತ್ತೆ, 80 ಆಗುತ್ತಾ, 7 ಆಗುತ್ತಾ, 84 ಆಗುತ್ತಾ, 83 ಆಗುತ್ತಾ ಚೆಕ್ ಮಾಡಬೇಕು. ಹಾಗಾಗಿ ಇಲ್ಲಿ ಈ ಈಕ್ವೇಷನ್ ನಮಗೆ a1 ಪ್ಲಸ್ a2 ಪ್ಲಸ್ so on up to ak ಹೋಲ್ ಟು ದ ಪವರ್ ಆಫ್ n ಫಾರ್ಮೆಟಲ್ಲಿ ಇದೆ. ಅಂದರೆ ನಂಬರ್ ಆಫ್ ಟರ್ಮ್ಸ್ ನಮಗೆ k ಟರ್ಮ್ಸು ಟು ದ ಪವರ್ n ಏನಾದರೂ ಇತ್ತು ಅಂದರೆ ಅಲ್ಲಿ ನಮಗೆ ಎಕ್ಸ್ಪ್ಯಾನ್ಷನ್ ಮಾಡಿದಾಗ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗ್ತಾ ಹೋಗುತ್ತೆ, n ಪ್ಲಸ್ k ಮೈನಸ್ 1 c k ಮೈನಸ್ 1 ಫಾರ್ಮೆಟಿಗೆ ಕನ್ವರ್ಟ್ ಆಗುತ್ತೆ. ಇದರ ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡ್ರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಾಗುತ್ತೆ ಅಂತ ಸಿಗ್ತಾ ಹೋಗುತ್ತೆ. ಹಾಗಾದರೆ ಇಲ್ಲಿ n ನ ವ್ಯಾಲ್ಯೂ ನಮಗೆ 6 ಆಗ್ತಾ ಇದೆ. ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, 1 2 3 4. ಹಾಗಾದರೆ ನಂಬರ್ ಆಫ್ ಟರ್ಮ್ಸ್ ಎಷ್ಟಿದೆ, ಎಕ್ಸ್ಪ್ಯಾನ್ಷನ್ಸ್ ಒಳಗಡೆ ಟರ್ಮ್ಸ್ ಒಳಗಡೆ ಎಕ್ಸ್ಪ್ರೆಷನ್ಸ್ ಒಳಗಡೆ ಎಷ್ಟಿದೆ, 4 ಟರ್ಮ್ಸ್ ಇದೆ. ಹಾಗಾಗಿ ಕೆ ವ್ಯಾಲ್ಯೂ ಎಷ್ಟಾಯಿತು, 4 ಆಗ್ತಾ ಇದೆ. 6 ಪ್ಲಸ್ 4 ಮೈನಸ್ 1 ಸಿ 4 ಮೈನಸ್ 1 6 ಪ್ಲಸ್ 4 ಅಂದರೆ 10 10 ಮೈನಸ್ 1 ಅಂದರೆ 9 9c3 ಆಗ್ತಾ ಹೋಗ್ತಾ ಇದೆ. 9c3 ಅಂದರೆ ಅಗೇನ್ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 9 ಮೈನಸ್ 3 ಫ್ಯಾಕ್ಟೋರಿಯಲ್ ಅಂದರೆ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್. 9 ಫ್ಯಾಕ್ಟೋರಿಯಲ್ ನಾವು 9 ಇಂಟು 3 8 ಇಂಟು 7 ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಬರ್ಕೋಬೋದು. ಡಿವೈಡೆಡ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ನಾವು 3 to 1 ಅಂತ ಬರ್ಕೋಬೋದು. 6 ಫ್ಯಾಕ್ಟೋರಿಯಲ್ ಗೆಟ್ ಕ್ಯಾನ್ಸಲ್ಡ್. 3 ಇಂಟು 2 ಇಂಟು 1 ಅಂದರೆ 3 1s 3 3s 9 2 1s 2 4s 8 3 4s 12 12 7s 84. therefore number of terms in this expression ಎಷ್ಟಾಗ್ತಾ ಹೋಗುತ್ತೆ, 84 ಆಗ್ತಾ ಇದೆ. ಆಪ್ಷನ್ ಯಾವ್ದಾಗ್ತಾ ಇದೆ, ಹಾಗಾದ್ರೆ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. ಎಸ್ ಇನ್ ದಿಸ್ ಕ್ವಶನ್ if C0 C1 C2 so on up to Cn denotes the coefficient in the binomial expansions 1 plus x whole to the power of n,
then C1 plus 2C2 plus 3C3 so on up to NCN is equals to value ಏನಾಗ್ತಾ ಇದೆ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. we know that C0 plus C1 plus C2 so on up to Cn ವರೆಗೂ ಇತ್ತು ಅಂದ್ರೆ ಸಮ್ ಆಫ್ ದೋಸ್ ಕೋಎಫಿಷಿಯಂಟ್ಸ್ ವ್ಯಾಲ್ಯೂಸ್ ಏನಾಗ್ತಾ ಇತ್ತು 2 to the power of n ಆಗ್ತಾ ಇತ್ತು. ಬಟ್ ಇಲ್ಲಿ ಏನ್ ಕೇಳ್ತಾ ಇದ್ದಾರೆ C1 plus 2C2 plus 3C3 so on up to NCN ನ ವ್ಯಾಲ್ಯೂ ಸಮ್ ಆಫ್ ದೀಸ್ ಈಕ್ವೇಶನ್ಸ್ ಏನಾಗುತ್ತೆ ಅನ್ನೋದನ್ನ ಫೈಂಡ್ ಔಟ್ ಮಾಡಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಆಪ್ಷನ್ ಯಾವ್ದಾಗ್ಬೋದು n into 2 to the power of n ಆಗುತ್ತಾ, n into 2 to the power of n minus 1 ಆಗುತ್ತಾ, 2 to the power of n minus 1 ಆಗುತ್ತಾ, ಅಥವಾ n minus 1 into 2 to the power of n minus 1 ಆಗುತ್ತಾ ಚೆಕ್ ಮಾಡ್ಕೋಬೇಕು. ಎಸ್, ಇವೆಲ್ಲ ಫೈಂಡ್ ಔಟ್ ಮಾಡ್ಕೊಳ್ಳೋದಕ್ಕಿಂತ ನಮಗೆ n ವ್ಯಾಲ್ಯೂ ಫೈಂಡ್ ಔಟ್ ಮಾಡಿಕೊಂಡು ಅವೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ತುಂಬ ಲೆಂತಿ ಪ್ರೋಸೆಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಎನ್ಗೆ ವ್ಯಾಲ್ಯೂ ನಾನೇನಾದರೂ 2 ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೀನಿ ಅಂದರೆ NC1 plus 2NC2 plus 3NC3 so on up to 4NCN ವ್ಯಾಲ್ಯೂ ಏನಾಗುತ್ತೆ ಅನ್ನೋದನ್ನ ಚೆಕ್ ಮಾಡ್ತಾ ಹೋಗೋಣ. NCN ವ್ಯಾಲ್ಯೂ ಏನಾಗುತ್ತೆ ಅಂತ ಚೆಕ್ ಮಾಡ್ತಾ ಹೋಗೋಣ. ಹಾಗಾದರೆ ಇಲ್ಲಿ ಇಫ್ n is equals to 2 ತೊಗೊಳ್ತಾ ಇದ್ದೀನಿ ಅಂದರೆ ಎನ್ನಿಗೆ ವ್ಯಾಲ್ಯೂಸ್ ನಾವೇನು ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು, 2ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಬೇಕು. ಹಾಗಾಗಿ 2C1 ಪ್ಲಸ್ 2 ಇಂಟು 2C2 ಪ್ಲಸ್ ನೆಕ್ಸ್ಟ್ ಟರ್ಮ್ಸ್ಗಳೆಲ್ಲ ಬರೋದಿಲ್ಲ. ಯಾಕೆ ಅಂತಂದರೆ ಕಾಂಬಿನೇಷನ್ಸಲ್ಲಿ ನಾವೇನು ಹೇಳ್ತಾ ಹೋಗ್ತಿದ್ದೀವಿ, NCR ಫಾರ್ಮೆಟಲ್ಲಿ ಇತ್ತು ಅಂದರೆ n ವಿಲ್ ಶುಡ್ ಬಿ ಗ್ರೇಟರ್ ದ್ಯಾನ್ ಆರ್ ಆಗಿರಬೇಕು ಅಥವಾ ಈಕ್ವಲ್ಸ್ ಟು ಆರ್ ಆಗಿರಬೇಕು, ಹೌದಲ್ವಾ? ಹಾಗಾಗಿ 2C3 2 ಈಸ್ ಗ್ರೇಟರ್ ದ್ಯಾನ್ 3 ಅಲ್ಲ. ಹಾಗಾಗಿ ಇನ್ನು ಮುಂದೆ ಬರುವಂಥ ಎಲ್ಲ ನಂಬರ್ಸ್ಗಳನ್ನು ನಾವು ತಗೊಳ್ತಾ ಹೋಗೋದಿಲ್ಲ. ಹಾಗಾದರೆ ನೆಕ್ಸ್ಟ್ ಏನಾಗ್ತಾ ಹೋಗುತ್ತೆ 2C1 ಪ್ಲಸ್ 2 ಇಂಟು 2C2 ವ್ಯಾಲ್ಯೂ ವಿ ನೋ ದಟ್ NCN ನ ವ್ಯಾಲ್ಯೂ ಎಷ್ಟು 1 ಅಂತ, ಹಾಗಾಗಿ NC0 ನ ವ್ಯಾಲ್ಯೂ ಎಷ್ಟು n ಅಂತ. ಹಾಗಾದರೆ 2C1 ನ ವ್ಯಾಲ್ಯೂ ಏನಾಗ್ತಾ ಇದೆ, ಇಲ್ಲಿ 2 ಆಗ್ತಾ ಇದೆ. 2 ಪ್ಲಸ್ 2 ಇಂಟು 1 ಅಂದರೆ ವ್ಯಾಲ್ಯೂ ಏನಾಯಿತು 2 ಆಯಿತು. 2 ಪ್ಲಸ್ 2 ಅಂದರೆ ವ್ಯಾಲ್ಯೂ ಏನಾಗ್ತಾ ಇದೆ 4 ಆಗ್ತಾ ಇದೆ. ಹಾಗಾದರೆ ಇಲ್ಲಿ n is equals to 2 ತಗೊಂಡಾಗ ಈ ಎರಡು ಟರ್ಮ್ಗಳ ಸಮ್ ಏನಾಗ್ತಾ ಇದೆ 4 ಆಗ್ತಾ ಇದೆ. ಹಾಗಾದರೆ ಇಲ್ಲಿರುವಂಥ ಈಕ್ವೇಷನ್ಸ್ ಅಲ್ಲಿ ಯಾವ ನಂಬರ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ n is equals to 2 ತಗೊಂಡಾಗ ಯಾವ ನಂಬರ್ ನಮಗೆ 4 ಈಕ್ವೇಷನ್ಸ್ ಕೊಡುತ್ತೋ ದಟ್ ಈಸ್ ದ ರೈಟ್ ಆನ್ಸರ್ಸ್ ಆಗ್ತಾ ಹೋಗುತ್ತೆ. ಹಾಗಾದರೆ ಫಸ್ಟ್ ಒಂದು ಚೆಕ್ ಮಾಡ್ತಾ ಹೋಗೋಣ. 2 ಇಂಟು 2 to the power of 2 2 ಇಂಟು 2 to the power of 2 ಅಂದರೆ 2 ಇಂಟು 4 ಆಗ್ತಾ ಹೋಗುತ್ತೆ. ಹಾಗಾದರೆ 8 ಆಯಿತು. ದಿಸ್ ಇಸ್ ನಾಟ್ ಆನ್ ಆಪ್ಷನ್. ನೆಕ್ಸ್ಟ್ ಒನ್ 2 ಇಂಟು 2 to the power of 2 minus 1 ಹಾಗಾದರೆ ವ್ಯಾಲ್ಯೂ ಇಲ್ಲಿ ಏನಾಗ್ತಾ ಇದೆ 2 ಇಂಟು 2 ಇಂಟು ಅಂದರೆ 4 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಬಿ ರೈಟ್ ಆನ್ಸರ್ ಆಗಿರ್ಬೋದು. ನೆಕ್ಸ್ಟ್ ಒನ್ ಚೆಕ್ ಮಾಡ್ತಾ ಹೋಗೋಣ. 2 ಇಂಟು 2 to the power of 1 minus 1 ಅಂದರೆ 2 to the power of 1 ಆಗುತ್ತೆ. 2 is not equals to 4. ಹಾಗಾದರೆ ಆಪ್ಷನ್ ಸಿನೂ ಅಲ್ಲ. ನೆಕ್ಸ್ಟ್ ಒನ್ 2 minus 1 ಇಂಟು 2 to the power of 2 minus 1 ವ್ಯಾಲ್ಯೂ ಏನಾಯಿತು 1 ಇಂಟು 2 ಆಗ್ತಾ ಹೋಗಿದೆ. ಹಾಗಾದರೆ 1 ಇಂಟು 2 ಅಂದರೆ 2 is not equals to 4 ಆಗ್ತಾ ಇದೆ. ಹಾಗಾದರೆ ಆಪ್ಷನ್ ಯಾವ್ದಾಯಿತು ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್, yes, in this question the sum of coefficient of odd powers of x in the expansions 1 plus x whole to the power of 50. ಈ ಎಕ್ಸ್ಪ್ಯಾನ್ಷನ್ಸ್ ನ ಕೋಎಫಿಷಿಯಂಟ್ಸ್ ಗಳ ಆಡ್ ಪವರ್ ಕೋಎಫಿಷಿಯಂಟ್ಸ್ ಗಳ ಸಮ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆಪ್ಷನ್ 2 to the power of 26 ಆಗುತ್ತಾ, 2 to the power of 24 ಆಗುತ್ತಾ, 2 to the power of 49 ಆಗುತ್ತಾ, 2 to the power of 50 ಆಗುತ್ತಾ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಆಪ್ಷನ್ಸ್ ಚೆಕ್ ಮಾಡ್ತಾ ಹೋಗೋದಕ್ಕಿಂತ ಇಲ್ಲಿ ಸಮ್ ಆಫ್ ದ ಕೋಎಫಿಷಿಯಂಟ್ಸ್ ಆಫ್ ಆಡ್ ಪವರ್ಸ್ ಆಫ್ ಎಕ್ಸ್ ಇನ್ ದ ಎಕ್ಸ್ಪ್ಯಾನ್ಷನ್ಸ್ 1 plus x whole to the power of 50 ಇದೆ. ಆದರೆ ಇದರ ಎಕ್ಸ್ಪ್ಯಾನ್ಷನ್ಸ್ ನ ಕೋಎಫಿಷಿಯಂಟ್ ಎಕ್ಸ್ ನ ಕೋಎಫಿಷಿಯಂಟ್ ಏನಿದೆ 1 ಇದೆ. ಹಾಗಾದ್ರೆ ಇಲ್ಲಿನ ವ್ಯಾಲ್ಯೂಸ್ ಎಷ್ಟಿದೆ 1 ಇದೆ. ಹಾಗಾದ್ರೆ ಸಮ್ ಆಫ್ ಆಲ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ಈಸ್ 1 plus 1 whole to the power of 50. ಆಲ್ರೆಡಿ ನಮಗೆ ಶಾರ್ಟ್ ಕಟ್ಸ್ ಅಲ್ಲಿ ಅಂತ ಹೇಳ್ಕೊಟ್ಟಿದ್ದೀನಿ. ಸಮ್ ಆಫ್ ಆಲ್ ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ax plus b whole to the power of n ಫಾರ್ಮೆಟ್ ಅಲ್ಲಿ ಏನಾದರೂ ಇತ್ತು ಅಂದ್ರೆ a plus b whole to the power of n is the sum of all coefficients of x ಆಗ್ತಾ ಹೋಗುತ್ತೆ ಅಂತ ಹೇಳಿದ್ವಿ. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ, a ನ ವ್ಯಾಲ್ಯೂ 1 ಇದೆ, x ನ ಕೋಎಫಿಷಿಯಂಟ್ ಏನಾಗ್ತಾ ಇದೆ 1 ಆಗ್ತಿರೋದ್ರಿಂದ 1 plus 1 whole to the power of 50 ಅಂದ್ರೆ 2 to the power of 50 is the sum of all coefficients of x ಆಗ್ತಾ ಹೋಗುತ್ತೆ. ಬಟ್ ನಮಗೆ ಇಲ್ಲಿ ಕೇಳ್ತಾ ಇರೋದು ಆಡ್ ಪವರ್ಸ್ ಅಂತಂದ್ರೆ ನಮಗೆ ಏನ್ ಮಾಡಬೇಕು, ಡಿವೈಡೆಡ್ ಬೈ 2 ಮಾಡಬೇಕು. ಡಿವೈಡೆಡ್ ಬೈ 2 ಏನಕ್ಕೆ ಅಂತಂದ್ರೆ ಹಾಫ್ ಆಫ್ ದ ಇಂಟೀಜರ್ಸ್ ಆರ್ ಈವನ್ ಇಂಟೀಜರ್ಸ್ ಆಗಿರುತ್ತೆ, ಹಾಫ್ ಆಫ್ ದಟ್ ಆರ್ ಆಡ್ ಆಗಿರೋದ್ರಿಂದ ನಾವಿಲ್ಲಿ ಡಿವೈಡೆಡ್ ಬೈ 2 ಮಾಡಿಕೊಂಡ್ರೆ ನಮಗೆ 2 to the power of 49 is the sum of the coefficients of the odd power ಆಗ್ತಾ ಹೋಗುತ್ತೆ. ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬಹುದು. 2 to the power of 49 ವ್ಯಾಲ್ಯೂ ಬಂದೇ ಬರುತ್ತೆ. ಸೊ ದ ಆಪ್ಷನ್ಸ್ ಯಾವ್ದಾಗ್ತಾ ಇದೆ, ಆಪ್ಷನ್ ಸಿ ಇಸ್ ದ ರೈಟ್ ಆಪ್ಷನ್ಸ್ ಆಗ್ತಾ ಇದೆ. ಇನ್ ದ ನೆಕ್ಸ್ಟ್ ಕ್ವಶನ್ಸ್, yes, in this question the sum of all coefficient of all terms in the expansions 2x plus 3y plus 4z whole to the power of 20
is the option 9 to the power of 10 ಆಗುತ್ತಾ, 9 to the power of 20 ಆಗುತ್ತಾ, 9 to the power of 21 or 9 to the power of 19 ಆಗುತ್ತಾ. ಎಸ್ ನಾನು ಆಲ್ರೆಡಿ ಶಾರ್ಟ್ ಕಟ್ಸ್ ಅಲ್ಲಿ ಹೇಳ್ತಾ ಇದೆ, ax ಪ್ಲಸ್ by ಪ್ಲಸ್ cz ಹೋಲ್ ಟು ದ ಪವರ್ ಆಫ್ n ಏನಾದರೂ ಇತ್ತು ಅಂದರೆ ಇದರ ಕೋಫಿಷಿಯಂಟ್ಸ್ಗಳ ಸಮ್ನ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ರೆ ಏನಾಗ್ತಾ ಇತ್ತು ಅಂತ ಹೇಳಿದ್ವಿ, a ಪ್ಲಸ್ b ಪ್ಲಸ್ c ಹೋಲ್ ಟು ದ ಪವರ್ ಆಫ್ n ಆಗುತ್ತೆ ಅಂತ ಹೇಳಿದೀವಿ. ಹಾಗಾದರೆ ಇಲ್ಲೂ ಅಷ್ಟೇ a1 ಪ್ಲಸ್ a2 ಪ್ಲಸ್ ಸೋನ್ ಅಪ್ ಟು ak ಹೋಲ್ ಟು ದ ಪವರ್ ಆಫ್ n ಏನಾದರೂ ಇತ್ತು ಅಂತಂದರೆ ಇದರ ಸಮ್ಗಳ ಫೈಂಡ್ ಔಟ್ ಮಾಡಿ ಅಂತಂದರೆ a1 ಪ್ಲಸ್ a2 ಪ್ಲಸ್ a3 ಸೋನ್ ಅಪ್ ಟು ak ಕೋಫಿಷಿಯಂಟ್ಸ್ ಆಫ್ ಎಕ್ಸ್ ಮತ್ತು ವೈಗಳನ್ನು ಫೈಂಡ್ ಔಟ್ ಮಾಡಿ ಬರ್ಕೊಂತ ಅದರ ಪವರ್ ಏನಿದೆಯೋ ಅದನ್ನು ಬರೆದ್ರೆ ಸಮ್ ಆಫ್ ದೋಸ್ ಕೋಫಿಷಿಯಂಟ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ಇಲ್ಲಿ ಎಷ್ಟು ಟರ್ಮ್ಸ್ ಇದೆ, ax ಪ್ಲಸ್ by ಪ್ಲಸ್ cz ಫಾರ್ಮೆಟಲ್ಲಿದೆ, ಟು ದ ಪವರ್ 20 ಇದೆ. ಇದರ ಸಮ್ ಆಫ್ ದ ಕೋಫಿಷಿಯಂಟ್ ಸಮ್ ಆಫ್ ಆಲ್ ಕೋಫಿಷಿಯಂಟ್ಸ್ಗಳನ್ನು ಫೈಂಡ್ ಔಟ್ ಮಾಡಬೇಕು ಅಂತಂದರೆ 2 ಪ್ಲಸ್ 3 ಪ್ಲಸ್ 4 ಟು ದ ಪವರ್ 20 ಈಸ್ ಈಕ್ವಲ್ಸ್ ಟು 9 ಟು ದ ಪವರ್ ಆಫ್ 20 ಆಗ್ತಾ ಹೋಗುತ್ತೆ. ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬಹುದು. NCERT ರೆಗ್ಯುಲರ್ ಮೆಥಡ್ಗಳನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ತುಂಬ ಲೆಂತಿ ಆಗ್ತಾ ಹೋಗುತ್ತೆ. ಹಾಗಾಗಿ ದಿಸ್ ಇಸ್ ಅ ಶಾರ್ಟ್ ಕಟ್ ಫಾರ್ ದ ಫೈಂಡ್ ಔಟ್ ದ ಸಮ್ ಆಫ್ ಆಲ್ ಕೋಫಿಷಿಯಂಟ್ಸ್ ಆಫ್ ಆಲ್ ಟರ್ಮ್ಸ್ ಇನ್ ದ ಎಕ್ಸ್ಪಾನ್ಷನ್ಸ್ ಆಗ್ತಾ ಹೋಗುತ್ತೆ. ಹಾಗಾಗಿ ನೆಕ್ಸ್ಟ್ ಕ್ವಶನ್ಸ್ ನೋಡ್ತಾ ಹೋಗೋಣ. The coefficient of x power 6 y power 3 in the expansion x plus 2y whole to the power of 9 is 9c3 2 to the power of 3. Option B 9c4 2 to the power of 4 ಆಗುತ್ತಾ, ಅಥವಾ 9c3 ಆಗುತ್ತಾ, ಅಥವಾ 9c3 whole to the power 2 to the power of 5 ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ. ಹಾಗಾದರೆ NCERT ಮೆಥಡಲ್ಲಿ ನಾವು ಚೆಕ್ ಮಾಡ್ತಾ ಹೋದರೆ x ಪವರ್ 6 y ಟು ದ ಪವರ್ ಆಫ್ 3 ಅನ್ನೋದು ನಮಗೆ ಜನರಲ್ ಟರ್ಮ್ನ ಕೋಫಿಷಿಯಂಟ್ಸ್ ಆಗ್ತಿರೋದ್ರಿಂದ, ಜನರಲ್ ಟರ್ಮ್ ವ್ಯಾಲ್ಯೂಸ್ ಆಗಿರೋದ್ರಿಂದ ಇಲ್ಲಿ ನಾವು ಜನರಲ್ ಟರ್ಮ್ ವ್ಯಾಲ್ಯೂ ಫಾರ್ಮುಲಾನ ಬರ್ಕೊಳ್ತಾ ಇದ್ದೀನಿ. TR ಪ್ಲಸ್ 1 ಇಸ್ ಈಕ್ವಲ್ಸ್ ಟು 9CR ಎಕ್ಸ್ ಪವರ್ 9 ಮೈನಸ್ ಆರ್ 2y ಹೋಲ್ ಟು ದ ಪವರ್ ಆಫ್ ಆರ್. ಈಗ ಎಕ್ಸ್ ಪವರ್ 6 ಮತ್ತು y ಪವರ್ 3 ವ್ಯಾಲ್ಯೂ ಬೇಕಾಗಿರೋದ್ರಿಂದ ನಾನಿಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ. ಎಕ್ಸ್ ಪವರ್ 9 ಮೈನಸ್ ಆರ್ 2y ಹೋಲ್ ಟು ದ ಪವರ್ ಆಫ್ ಆರ್ನ ಕಂಪ್ಯಾರಿಸನ್ ಮಾಡ್ಕೊಂಡ್ರೆ ಎಕ್ಸ್ ಪವರ್ 9 ಮೈನಸ್ ಆರ್ ಈಕ್ವಲ್ಸ್ ಟು ಎಕ್ಸ್ ಪವರ್ 6 ಆಗ್ತಾ ಹೋಗುತ್ತೆ. ಹಾಗಾದರೆ 9 ಮೈನಸ್ ಆರ್ ವಿಲ್ ಬಿ ಈಕ್ವಲ್ಸ್ ಟು 6 ಆಗಿರುತ್ತೆ. ಹಾಗಾದರೆ ಆರ್ ವ್ಯಾಲ್ಯೂ ನಮಗೆ ಎಷ್ಟು ಬರ್ತಾ ಇದೆ, ಆರ್ ಇಸ್ ಈಕ್ವಲ್ಸ್ ಟು 3 ಬರ್ತಾ ಇದೆ. ಹಾಗಾದರೆ ಆರ್ ಇಸ್ ಈಕ್ವಲ್ಸ್ ಟು 3 ಬರ್ತಾ ಇದೆ ಅಂತಂದರೆ ನೆಕ್ಸ್ಟ್ ಏನು ಮಾಡ್ತಿದ್ದೀವಿ, ಆರ್ ವ್ಯಾಲ್ಯೂನ ಇಲ್ಲಿಗೆ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡ್ರೆ ಟಿ ಆರ್ ಪ್ಲಸ್ 1 ಅಲ್ವಾ, T3 ಪ್ಲಸ್ 1 ಇಸ್ ಈಕ್ವಲ್ಸ್ ಟು 9C3 ಎಕ್ಸ್ ಪವರ್ 6 2 ಟು ದ ಪವರ್ ಆಫ್ 3 y ಟು ದ ಪವರ್ ಆಫ್ 3 ಆಗುತ್ತೆ. ಹಾಗಾದರೆ ಎಕ್ಸ್ ಪವರ್ 6 y ಟು ದ ಪವರ್ ಆಫ್ 3 ನ ಕೋಫಿಷಿಯಂಟ್ ಏನಾಗ್ತಾ ಇದೆ, 9C3 2 ಕ್ಯೂಬ್ ಆಗ್ತಾ ಇದೆ. ಸಪೋಸ್ ನಿಮಗೆ ಇಷ್ಟೊಂದು ಮೆಥಡ್ ನಮಗೆ ಮಾಡೋದಕ್ಕಾಗಲ್ಲ, ಶಾರ್ಟ್ಕಟ್ ಮೆಥಡ್ ಹೇಳ್ಕೊಡಿ ಸರ್ ಅಂತ ಅಂದರೆ ನಿಮಗೆ ax ಪ್ಲಸ್ ಬಿ ಹೋಲ್ ಟು ದ ಪವರ್ ಆಫ್ n ಫಾರ್ಮೆಟಲ್ಲಿ ಯಾವುದಾದ್ರೂ ಈಕ್ವೇಷನ್ಸ್ ಇತ್ತು ಅಂತ ಅಂದರೆ ನಿಮಗೆ ಇವಾಗ ಕೋಫಿಷಿಯಂಟ್ ಆಫ್ ಎಕ್ಸ್ ಪವರ್ 7 ಅಥವಾ ಎಕ್ಸ್ ಪವರ್ 7 ಫೈಂಡ್ ಔಟ್ ಮಾಡೋಕ್ಕೆ ಹೇಳಿದ್ರು ಅಂದರೆ ನೀವೇನು ಮಾಡ್ತಾ ಹೋಗ್ತೀರಾ, ಇಲ್ಲಿ ಯಾವ ಈಕ್ವೇಷನ್ಸ್ ನಮಗೆ ಬೇಕಾಗಿರೋದು, ಎಕ್ಸ್ ಪವರ್ 7ನ ಈಕ್ವೇಷನ್ಸ್ ಬೇಕಾಗ್ತಾ ಇದೆ. ಹಾಗೆ y ಟು ದ ಪವರ್ ಆಫ್ 6ನ ಈಕ್ವೇಷನ್ಸ್ ಬೇಕಾಗ್ತಾ ಇದೆ ಅಂತಂದರೆ, ಕೋಫಿಷಿಯಂಟ್ ಬೇಕಾಗ್ತಿದೆ ಅಂದರೆ ನೀವು ರೆಗ್ಯುಲರ್ ಆಗಿ ಏನು ಮಾಡ್ತಾ ಇದ್ದೀರಾ, ax ಹೋಲ್ ಟು ದ ಪವರ್ ಆಫ್ 7 ಅಂತಾನೆ ಬರ್ಕೊಳ್ಳಿ, by ಹೋಲ್ ಟು ದ ಪವರ್ ಆಫ್ 6 ಅಂತಾನೆ ಬರ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಅಂದರೆ ನಿಮಗೆ ಬೇಕಾಗಿರೋದು ಕೋಫಿಷಿಯಂಟ್ಸ್ ಆಫ್ ಟರ್ಮ್ಸ್ಗಳಲ್ವಾ. ಹಾಗಾಗಿ ಪವರ್ ಏನಿದೆ, ಎನ್ ಸಿ ವ್ಯಾಲ್ಯೂ ಬೇಕಾಗಿರೋದು ಎಕ್ಸ್ ಪವರ್ 7 y ಪವರ್ 6 ಅಲ್ವಾ. ಹಾಗಾಗಿ a ಟು ದ ಪವರ್ ಆಫ್ 7 ಎಕ್ಸ್ ಪವರ್ 7 b ಟು ದ ಪವರ್ ಆಫ್ y ಟು ದ ಪವರ್ ಆಫ್ 6. ಈಗ ನೀವು ಫೈಂಡ್ ಔಟ್ ಮಾಡಬೇಕಾಗಿರೋದು NC6 y ನ ಪವರ್ ಅಲ್ಲಿ ಮೇಲ್ಗಡೆ ಏನಿದೆಯೋ ಆ ಟರ್ಮ್ನ ಇಲ್ಲಿ ಬರ್ಕೋಬೇಕು. ಹಾಗಾಗಿ a ಟು ದ ಪವರ್ ಆಫ್ 7 b ಟು ದ ಪವರ್ ಆಫ್ 7 ಎಕ್ಸ್ ಪವರ್ 7 y ಪವರ್ 6 ಈ ಫಾರ್ಮೆಟ್ ಅಲ್ಲಿ ನಿಮಗೆ ಜನರಲ್ ಟರ್ಮ್ ನಾನು ಹೇಳ್ತಾ ಇರೋದು. ಎಕ್ಸ್ ಪವರ್ 7 y ಪವರ್ 6 ಆಗಬೇಕು ಅಂತ ಏನಿಲ್ಲ. ನಿಮಗೆ ಅಲ್ಲಿ ಯಾವ ಟರ್ಮಿನ ಕೋಫಿಷಿಯಂಟ್ ಕೇಳ್ತಾರೋ ಆ ಟರ್ಮ್ಗಳನ್ನ ಆಸ್ ಇಟ್ ಈಸ್ ಆಗಿ ಹಾಗೆ ಬರ್ಕೊಳ್ತಾ ಹೋಗ್ಬೇಕು. ಬರ್ಕೊಂಡಾದ್ಮೇಲೆ ಈಕ್ವೇಷನ್ಸ್ಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮಗೆ ಕೋಫಿಷಿಯಂಟ್ಗಳು ಸಿಗ್ತಾ ಹೋಗುತ್ತೆ. ದಿಸ್ ಇಸ್ ಅ ಫಾರ್ಮುಲಾ. ಇದೇ ಮೆಥಡನ್ನು ನಾನು ಇಲ್ಲೇನಾದರೂ ಫಾಲೋ ಅಪ್ ಮಾಡ್ತಾ ಹೋಗ್ತೀನಿ ಅಂತಂದರೆ ಚೆಕ್ ಮಾಡ್ತಾ ಹೋಗಿ. ಎಕ್ಸ್ ಪ್ಲಸ್ 2y ಹೋಲ್ ಟು ದ ಪವರ್ ಆಫ್ 3 ಇದೆ ಹೌದಲ್ವಾ, ಎಕ್ಸ್ ಪ್ಲಸ್ 2y ಹೋಲ್ ಟು ದ ಪವರ್ ಆಫ್ 9 ಇದೆ ಹೌದಲ್ವಾ. ನಾವು ಫೈಂಡ್ ಔಟ್ ಮಾಡಬೇಕಾಗಿರೋದು ಎಕ್ಸ್ ಪವರ್ 6 2y ಟು ದ ಪವರ್ ಆಫ್ 3 ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಕೋಬೇಕಾಗಿದೆ. ಅಂದರೆ y ಟು ದ ಪವರ್ ಆಫ್ 3 ಕೋಫಿಷಿಯಂಟ್ಗಳನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ಹಾಗಾದರೆ n ವ್ಯಾಲ್ಯೂ ಏನಿದೆ, 9 ಇದೆ, ಬರ್ಕೊಳ್ತಾ ಇದ್ದೀನಿ. y ನ ಪವರ್ ಮೇಲ್ಗಡೆ ಏನಿದೆ ಅದನ್ನು ಬರ್ಕೋಬೇಕು ಅಂತ ಹೇಳ್ದೆ ಅಲ್ವಾ, 9C3 ಆಯಿತು. ಹಾಗಾದರೆ 9C3
2 to the power of 3 is a constant term, ಹೊರಗಡೆ ಇಟ್ಕೊಳ್ಳೋಣ. x power 6 y to the power of 3 ಆಯಿತು. ಹಾಗಾದರೆ ನಮಗೆ ಆಪ್ಷನ್ಸ್ ಕೂಡ ಜನರಲ್ ಮೆಥಡಲ್ಲಿ ಮಾಡಿದಾಗ 9c3 whole to the power of 9c3 into 2 to the power of 3 x power 6 y to the power of 3ನೇ ಬಂದಿತ್ತು. ಹಾಗಾದರೆ ಆಪ್ಷನ್ ಕೋಎಫಿಷಿಯಂಟ್ ಏನಾಗ್ತಾ ಇದೆ, 9c3 2 to the power of 3 ಆಗ್ತಾ ಇದೆ. NCERT ಮೆಥಡಲ್ಲಿ ಮಾಡಿದಾಗಲೂ ನಮಗೆ ಇಷ್ಟೇ ಬಂದಿತ್ತಲ್ವಾ, ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆಪ್ಷನ್ಸ್ ಆಗ್ತಾ ಇದೆ. ಇಂದ ನೆಕ್ಸ್ಟ್ ಕ್ಲಾಸಲ್ಲಿ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ದ ಸೆಷನ್ಸ್. I hope you all enjoy these sessions. Thank you.